ನಮ್ಗೆಲ್ಲರಿಗೂ ಗೊತ್ತಿದೆ ಏನಪ್ಪಾ ಅಂತಂದ್ರೆ ರಾಜ್ಯದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ರಾಜ್ಯದ ಎಲ್ಲ ಕಾರ್ಯಾಂಗೀಯ ಅಧಿಕಾರಗಳು ಆ, ರಾಜ್ಯಪಾಲರ ಹೆಸರಿನಲ್ಲಿಯೇ ನಡಿಬೇಕು. ರಾಜ್ಯಪಾಲರ ಹೆಸರಿನಲ್ಲಿಯೇ ನಡಿಬೇಕು. ಮತ್ತ ಅದಕ್ಕೆ ಸಹಾಯ ಮಾಡಕ ಅವರಿಗೆ ಸಬಾರ್ಡಿನೇಟ್ ಆಫೀಸರ್ಸ್ ಇರಬೇಕು. ಅವ್ರ ಕೈ ಕೆಳಗೆ ಅಧಿಕಾರಿಗಳು ಇರಬೇಕು ಅಂತೇಳಿ ಬರ್ತಾರೆ. ಕೈ ಕೆಳಗೆ ಅಧಿಕಾರಿಗಳ ಸಹಾಯ ಬೇಕು. ಯಾವುದಕ್ಕೆ? ಎಲ್ಲ ಕಾರ್ಯಾಂಗೀಯ ಆಲ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆರ್ ಕ್ಯಾರಿಡ್ ಔಟ್ ಇನ್ ದ ನೇಮ್ ಆಫ್ ದಿ ರಾಜ್ಯಪಾಲ ಅಂಡ್ ರಾಜ್ಯಪಾಲ ಕ್ಯಾರಿಡ್ ಔಟ್ ದಟ್ ಫಂಕ್ಷನ್ಸ್ ವಿತ್ ದ ಹೆಲ್ಪ್ ಆಫ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಅಂತೇಳಿ ಬರ್ದಾರೆ ಅವರು. ಹೌದಾ? ರಾಜ್ಯ ಯಾವ್ದ್ರಲ್ಲಿ ಬರ್ದಾರ ಅಂತಂದ್ರೆ ಸಂವಿಧಾನದ ಕಲಂ 154ರಲ್ಲಿ ಸ್ಪಷ್ಟವಾಗಿ ಬರ್ದಾರೆ. ಸಂವಿಧಾನದ ಕಲಂ 154ರಲ್ಲಿ ಸ್ಪಷ್ಟವಾಗಿ ಬರ್ದಾರೆ. ಹಾಗಾದ್ರೆ ನಾವು ಮುಖ್ಯಮಂತ್ರಿಗಳನ್ನ, MLA ಗಳನ್ನ, MP ಗಳನ್ನ ಆಯ್ಕೆ ಮಾಡುವುದು ಯಾವ ಪುರುಷಾರ್ಥಕ್ಕೆ ಅಂತೇಳಿ ಒಂದು ಕ್ವಶನ್ ಬರುತ್ತೆ. ಯಾಕಂದ್ರೆ ರಾಜ್ಯಪಾಲ ತನಗಿಷ್ಟ ಬಂದ ಆಫೀಸರ್ಗಳ ಅಡಿಯಲ್ಲಿ ಆಫೀಸರ್ಗಳ ಹೆಲ್ಪ್ ಅನ್ನು ತಗೊಂಡು ಆ, ಏನು ಎಲ್ಲ ಎಕ್ಸಿಕ್ಯೂಟಿವ್ ಫಂಕ್ಷನ್ಗಳನ್ನ, ಕಾರ್ಯಾಂಗೀಯ ಕಾರ್ಯಗಳನ್ನ, ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂದ್ರೆ ಎಲ್ಲ ಕಾನೂನುಗಳನ್ನ ಕಾರ್ಯರೂಪಕ್ಕೆ ತಗೊಂಡ್ಬರುವ ಕೆಲಸ ಅದು. ಆ ಕೆಲಸಗಳನ್ನ ತನ್ನ ಅಧೀನ ಅಧಿಕಾರಿಗಳಿಂದ ಕೆಲಸ ಮಾಡ್ಸಕತ್ತಿದ್ದ ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಜೊತೆಗೆ MLA, MP ಗಳು ಯಾವುದಕ್ಕೆ ಬೇಕು ಅಂತ ಹೇಳಿ ಒಂದು ಕ್ವಶನ್ ರೈಸ್ ಆಗ್ತೈತಿ. ಅದಕ್ಕೆಲ್ಲ ಆನ್ಸರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಒಂದು ವಿಧಿ ಇದೆ. ಸಂವಿಧಾನದಲ್ಲಿ ಒಂದು ವಿಧಿಯನ್ನ ಬರೆದಾರೆ, ಯಾರು ಸಬಾರ್ಡಿನೇಟ್ ಆಫೀಸರ್ಸ್ ಅಂತ. ಹೂ ಈಸ್ ದಿ ಸಬಾರ್ಡಿನೇಟ್ ಆಫೀಸರ್ಸ್ ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಸಂವಿಧಾನದಲ್ಲಿ. ಅದನ್ನು ನೋಡೋಣ. ಯಾಕಂತಂದ್ರೆ ಅದು ಎಕ್ಸ್ಪ್ಲನೇಷನ್ ಇರ್ಲಿಲ್ಲ ಅಂತಂದ್ರೆ ಈ CM ಮಂತ್ರಿಮಂಡಲ ಅಸ್ತಿತ್ವಕ್ಕೆ ಬರ್ತಿರ್ಲಿಲ್ಲ. ನಾ CM ಹಾಕಿನಿ, ನಾ ಮಂತ್ರಿ ಆಗ್ತೀನಿ ಅಂತ ಹೇಳಿ ಯಾರು ಜಗಾಡ್ತಿರ್ಲಿಲ್ಲ. ಯಾಕ ಆ CM, ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಮಂಡಲ ಬರ್ತೈತಿ ಅನ್ನೋದಕ್ಕೆ ಈ ಸಬಾರ್ಡಿನೇಟ್ ಆಫೀಸರ್ಸ್ ಯಾರು, ಕೈ ಕೆಳಗಿನ ಅಧಿಕಾರಿಗಳು ಯಾರು ಅನ್ನೋದಕ್ಕೆ ನಾವು ಆನ್ಸರ್ ಮಾಡಕ್ ಹೋಗ್ಬೇಕು. ಅದ್ ಯಾರು ಅಂತೇಳಿ ಸಂವಿಧಾನವೇ ಹೇಳ್ತೈತಿ. ಅದೇನ ಅಂತೇಳಿ ನೋಡೋಣ. ಸಂವಿಧಾನದ ಕಲಂ 163. ಸಂವಿಧಾನದ ಕಲಂ 163 ಏನ್ ಹೇಳ್ತೈತಿ ಅಂತಂದ್ರೆ ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯಗಳನ್ನ ನಿರ್ವಹಿಸಲು, ಎಕ್ಸಿಕ್ಯೂಟಿವ್ ಫಂಕ್ಷನ್ಗಳನ್ನ ಮಾಡಲು, ಕಾರ್ಯಾಂಗೀಯ ಕೆಲಸಗಳನ್ನ ನಿರ್ವಹಿಸಲು ಅಥವಾ ಕಾರ್ಯಗಳನ್ನ ನಿರ್ವಹಿಸಲು ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರಬೇಕು ಅಂತೇಳಿ ಅವ್ರು ಬರೀತಾರೆ. ಅಂದ್ರೆ ಇಲ್ಲಿ ಸ್ಪಷ್ಟ ಆಗ್ತೈತಿ, ರಾಜ್ಯಪಾಲರು ಸ್ವಂತ ಏನು ಮಾಡುವಂಗಿಲ್ಲ. ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದಕ್ಕೂ ಸಹಾಯವನ್ನ ಕೇಳಬೇಕು. ಯಾರ ಸಹಾಯ ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಹಾಯವನ್ನ ಕೇಳಬೇಕು. ಯಾಕೆ ಸರ್? ಆರ್ಟಿಕಲ್ 154 ಸ್ಪಷ್ಟಪಡಿಸ್ತೈತಿ ಏನಂತಂದ್ರೆ ಎಲ್ಲಾ ಕಾರ್ಯಗಳು ರಾಜ್ಯಪಾಲರ ಅಧೀನದಲ್ಲೇ ಇರ್ತವೆ, ಕಾರ್ಯಾಂಗೀಯ ಕಾರ್ಯಗಳು ರಾಜ್ಯಪಾಲರೇ ನಿರ್ವಹಿಸಬೇಕು ಅಂತ ಹೇಳಿ ಬರ್ತಾರೆ. ರಾಜ್ಯಪಾಲರು ತಮ್ಮ ಅಧೀನ ಅಧಿಕಾರಿಗಳು ಯಾರೇ ಆದ್ರೂ ಅವ್ರನ್ನ ಕರ್ಕೊಂಡು ಕೆಲಸ ಮಾಡಬಹುದಾಗಿತ್ತು. ಯಾಕೆ CM ಮತ್ತು ಆತನ ಮಂತ್ರಿಮಂಡಲ ಅವಶ್ಯಕ ನಮಗೆ? ಆತನಿಂದನೇ ಯಾಕೆ ಸಹಾಯ ತಗೊಂಡು ಕೆಲಸ ನಿರ್ವಹಿಸಬೇಕು ಅಂದ್ರೆ ಇಲ್ಲಿ ಅಧೀನ ಅಧಿಕಾರಿಗಳು ಅಂತ ಹೇಳಿ ಬರ್ತಾರಲ್ಲ, ಆರ್ಟಿಕಲ್ 154 ಸಬಾರ್ಡಿನೇಟ್ ಆಫೀಸರ್ಸ್ ಅಂತ ಹೇಳಿ ಬರ್ತಾರಲ್ಲ. ಯಾರಿಗೆ? ರಾಜ್ಯಪಾಲರಿಗೆ. ಅಧೀನ ಅಧಿಕಾರಿಗಳು ಯಾರಪ್ಪ ಅಂತಂದ್ರೆ ಅಧೀನ ಅಧಿಕಾರಿಗಳು ಇಲ್ಲಿ CM ಮತ್ತು ಆತನ ಮಂತ್ರಿಮಂಡಲ. ಅಧೀನ ಅಧಿಕಾರಿಗಳು ಯಾರತೆ ಕೇಳಿದ್ರೆ CM ಮತ್ತು ಆತನ ಮಂತ್ರಿಮಂಡಲ. ಅಕಾರ್ಡಿಂಗ್ ಟು ಆರ್ಟಿಕಲ್ 163, CM ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್. ಇವರು ರಾಜ್ಯಪಾಲರ ಅಧೀನ ಅಧಿಕಾರಿಗಳು. ಇವರ ಸಹಾಯದಿಂದನೇ ರಾಜ್ಯಪಾಲರು ಕಾರ್ಯಾಂಗೀಯ ಕಾರ್ಯಗಳನ್ನು ನಿರ್ವಹಿಸಬೇಕು. ಸರ್, ಇವರೇ ಯಾಕೆ ಬೇಕು? why they are necessary to carry out the functions of the executive functions of the ರಾಜ್ಯಪಾಲ ಆರ್ ಗವರ್ನರ್. ಅವ್ರು ಯಾಕೆ ನೆಸೆಸರಿ? ನಮ್ಮದು ಒಂದು ಗವರ್ಮೆಂಟ್ ಇದೆ, ಏನು ಸಂಸದೀಯ ಫಾರ್ಮ್ ಆಫ್ ಗವರ್ಮೆಂಟ್ ನಮ್ಮದು, ಸಂಸದೀಯ ಸರ್ಕಾರ ನಮ್ದು, ಜೊತೆಗೆ ಪ್ರಜಾಪ್ರಭುತ್ವ ಸರ್ಕಾರ. ಅಂದ್ರೆ ನೀನು ಏನೇ ಮಾಡಿದ್ರು ಪ್ರಜೆಗಳ ಆಶೋತ್ತರದಿಂದನೇ ಮಾಡಬೇಕು. ಪ್ರಜೆಗಳು ಯಾರನ್ನ ಆಯ್ಕೆಯಿಸಿರ್ತಾರೆ? ಪ್ರಜೆಗಳೇ ಪ್ರಭುಗಳಾಗಿರೋದ್ರಿಂದ ಪ್ರಜೆಗಳು ತಮ್ಮ ಕಾರ್ಯವನ್ನ ನಿರ್ವಹಿಸುವ ಸಲುವಾಗಿ ಕೆಲವೊಂದಿಷ್ಟು ಜನನ ಆಯ್ಕೆ ಮಾಡಿರ್ತಾರೆ. ಪ್ರಜೆಗಳು ತಮ್ಮ ಕಷ್ಟ ಸುಖಗಳನ್ನ ನಿವಾರಿಸುವ ಸಲುವಾಗಿ, ತಮ್ಮ ದುಃಖ ದುಮ್ಮಾನಗಳನ್ನ ನಿವಾರಿಸುವ ಸಲುವಾಗಿ ಕೆಲವೊಂದಿಷ್ಟು ಜನರನ್ನ ಆಯ್ಕೆ ಮಾಡಿರ್ತಾರೆ. ಅವರಿಗೆ ನಾವು ಜನಪ್ರತಿನಿಧಿಗಳು ಅಂತ ಕರಿತೀವಿ. ಆ ಜನಪ್ರತಿನಿಧಿಗಳ ಸಹಾಯವಿಲ್ಲದೆ ರಾಜ್ಯಪಾಲರು ಕೆಲಸ ಮಾಡಕ್ ಹೋದ್ರು ಅಂತಂದ್ರೆ ಜನಪ್ರತಿಗಳ ಏನು ಕೂಗು ಒಂದ್ ಕಡೆ ಇದ್ರೆ ರಾಜ್ಯಪಾಲರು ಕೆಲಸ ಮಾಡೋದು ಇನ್ನೊಂದ್ ಕಡೆ ಆಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಏನ್ ಮಾಡಿದ್ರು ಅಂತಂದ್ರೆ ಎಲೆಕ್ಷನ್ಗೆ ಬರುವಾಗ ನಾವು ಏನೇನೋ ನಿಮಗೆ ಗ್ಯಾರಂಟಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳಿದ್ರು. ಅವರು 5 ಪಂಚ ಗ್ಯಾರಂಟಿಗಳನ್ನ ತಗೊಂಡ್ಬಂದ್ರು. ನಾವು ಈ ರೀತಿ ನಾವು ಸರ್ಕಾರ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಯೋಜನೆಗಳನ್ನ ನಾವು ನಿಮಗೆ ಕೊಡೋರಿದೀವಿ ಅಂತ ಹೇಳಿ. ಅಂದ್ರೆ ಜನರು ಅವರನ್ನ ಆಯ್ಕೆ ಮಾಡಿದ್ರು. ಆಯ್ಕೆ ಮಾಡಿದ ತಕ್ಷಣ ಜನರಿಗೆ ಏನ್ ಬೇಕಾಗಿತ್ತು ಅಂತಂದ್ರೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಪಂಚ ಯೋಜನೆಗಳು ಜನರಿಗೆ ಬೇಕಾಗಿದ್ವು. ಇನ್ನು ರಾಜ್ಯಪಾಲರು ತಮ್ಮ ಸ್ವಂತ ನಿರ್ಧಾರ ತಗೊಂಡು ಅವರೇ ಕೆಲಸ ಮಾಡಕತ್ತಿರು ಅಂತಂದ್ರೆ ನಾವು ಸಿದ್ದರಾಮಯ್ಯನವರಿಗೆ ಈ ಯೋಜನೆಗಳನ್ನ ತಗೊಂಡ್ಬರ್ರಿ ಅಂತೇಳಿ ಓಟ್ ಹಾಕಿ ಆರಿಸಿದಾದ್ರು ಅದಕ್ಕೆ. ಹೌದಾ? ಈ ರೀತಿ ಕನ್ಫ್ಲಿಕ್ಟ್ ಆಗ್ಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ
ನಾಮಿನಲ್ ಹೆಡ್ ಆಫ್ ದಿ ಸ್ಟೇಟ್ ಅಂತ ಹೇಳಿ ಬರೀತಾರೆ. ಅವ್ರ ಹೆಸರಿಗೆ ಮಾತ್ರ ಸರ್ಕಾರದ ಮುಖ್ಯಸ್ಥರು ಯಾರು? ರಾಜ್ಯಪಾಲರು. ಸರ್, ಉಳಿದ ಅಧಿಕಾರಗಳು ಎಲ್ಲಿದಾವ್ರಿ? ಉಳಿದ ಅಧಿಕಾರಗಳು ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದಲ್ಲಿದಾವು. ಹೀಗಾಗಿ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಏನು ಸಲಹೆ ಮಾಡ್ತಾರೋ ಅದೇ ಕೆಲಸವನ್ನ ರಾಜ್ಯಪಾಲರು ಮಾಡಬೇಕು. ಅದೇ ಕಾರ್ಯಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲವನ್ನ ಜೊತೆಗೆ MLA MP ಗಳನ್ನ ಆಯ್ಕೆ ಮಾಡಿ ಕಳಿಸ್ತೀವಿ. ಆಯ್ಕೆ ಮಾಡಿ ಕಳಿಸಿ ನೀವು ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸಿ ಅಂತೇಳಿ ಡೈರೆಕ್ಷನ್ ಅನ್ನ ಕೊಟ್ಟಿರ್ತೀವಿ ಥ್ರೂ ಎಲೆಕ್ಷನ್. ಎಲೆಕ್ಷನ್ ನ ಮೂಲಕ ಅವರನ್ನ ಆಯ್ಕೆ ಮಾಡುವ ಮೂಲಕ ನಾವೇನ್ ಮಾಡಿರ್ತೀವಿ ಅಂತಂದ್ರೆ ನೀವೇನ್ ಕೆಲಸ ಮಾಡ್ತೀರಿ ಅನ್ನೋದನ್ನ ನಿಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರಿ. ಆ ಕೆಲಸ ನಮಗೆ ಭಾರಿ ಇಷ್ಟ ಆಗಿದೆ, ಅದೇ ಕೆಲಸವನ್ನ ಮಾಡೋ ಸಲುವಾಗಿ ನಾವು ನಿಮ್ಮನ್ನ ಆಯ್ಕೆ ಮಾಡಿದ್ವಿ. ಆ ಆಯ್ಕೆ ಮಾಡಿದ ತಕ್ಷಣ ನೀವು ರಾಜ್ಯಪಾಲರು ಇಲ್ಲ ಇದೆಲ್ಲ ನನಗೆ ಸರಿ ಬರೋದಿಲ್ಲ, ಇದನ್ನೆಲ್ಲ ನೀವು ಕೆಲಸ ಮಾಡಂಗಿಲ್ಲ ಅಂತ ರಾಜ್ಯಪಾಲರು ತಮ್ಮದೇ ಬೇರೆ ಕೆಲಸ ಮಾಡಕತ್ರು ಅಂತಂದ್ರೆ ದಟ್ ಇಸ್ ಅನ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ಬರ್ತೈತಿ. ಸಂವಿಧಾನದ ಉಲ್ಲಂಘನೆ ಅಂತ ಹೇಳಿ ಬರ್ತೈತಿ. ಯಾಕೆ ಸಂವಿಧಾನದ ಉಲ್ಲಂಘನೆ? ರಾಜ್ಯಪಾಲರಿಗೆ ಇಲ್ಲಿ ಡೈರೆಕ್ಷನ್ ಮಾಡ್ತೈತಿ. ಯಾವುದು? ಆರ್ಟಿಕಲ್ 163 ಏನ್ ಡೈರೆಕ್ಷನ್ ಮಾಡ್ತೈತಿ? ನೀವು ಕೆಲಸ ಕಾರ್ಯಗಳು ನಿಮ್ಮ ಹೆಸರಲ್ಲಿ ನಡಿಬೇಕು, ಆದ್ರೆ ನೀವೇನು ಮಾಡಂಗಿಲ್ಲ. ನೀವು ಯಾರ ಸಲಹೆ ಮೇರೆಗೆ ಕೆಲಸ ಮಾಡಬೇಕು ಅಂತಂದ್ರೆ ಅಣ್ಣರ ನಿಮಗೆ ಸಲಹೆ ಕೊಡಾಕತ್ತಾನೆ ನಿಮಗೆ ಸಬಾರ್ಡಿನೇಟ್ ಆಫೀಸರ್ಸ್ ಅನ್ನ ಕೊಟ್ಟಿವಿ. ಅವ್ರು ಯಾರಪ್ಪ ಅಂತಂದ್ರ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಅಂತ ಹೇಳಿ ಬರೀತೈತಿ ಇದು ಆರ್ಟಿಕಲ್ 163. ಯಾಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ಅಂತಂದ್ರೆ ಈ ಟಾಪಿಕ್ ಅನ್ನ ಕ್ಲಿಯರ್ ಮಾಡಬೇಕಾಗಿತ್ತು. ಯಾಕೆ ನಾವು CM ಮತ್ತು ಮಂತ್ರಿ ಮಂಡಲದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಯಾಕೆ ನಾವು ನೇಮಕ ಮಾಡ್ಕೊಂತೀವಿ, ಯಾಕೆ ಮುಖ್ಯಮಂತ್ರಿ ಆಯ್ಕೆ ಮಾಡ್ತೀವಿ, ಎಲ್ಲವೂ ಯಾಕೆ ಬರೀತೀವಿ ಅಂತಂದ್ರೆ ಇದೇ ಉದ್ದೇಶಕ್ಕಾಗಿ. ಅಲ್ಲಿಯೂ ಕೇಂದ್ರ ಸರ್ಕಾರದಲ್ಲಿನೂ ಕೂಡ ಬರೀತೀವಿ ರಾಷ್ಟ್ರಪತಿಯವರ ಕಾರ್ಯಾಂಗೀಯ ಕಾರ್ಯಕ್ಕೆ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಇರಬೇಕು ಅಂತೇಳಿ. ಹೌದಾ? ಅದೇ ರೀತಿ ಸಿಮಿಲಾರಿಟಿನೇ ಇಲ್ಲಿಯೂ ಇದೆ, ರಾಜ್ಯದಲ್ಲಿಯೂ ಇದೆ. ಏನೈತಿ? ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯದಲ್ಲಿ ಸಹಾಯ ಮಾಡಲು ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲ ಇರಲೇಬೇಕು. ಒಂದು ವೇಳೆ ಆ ಕಾರ್ಯಾಂಗೀಯ ಕಾರ್ಯಗಳು ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದ್ದರೆ ಆವಾಗ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಸಹಾಯ ಅಥವಾ ಸಲಹೆ ಅವಶ್ಯಕತೆ ಇಲ್ಲ. If the executive work is purely on the basis of the discretionary power of the governor, then there is no required of the CM and his council of ministers suggestion. ಅದು ಸ್ಪಷ್ಟವಾಗಿ ರಾಜ್ಯಪಾಲರ ವಿವೇಚನಾ ಅಧಿಕಾರಕ್ಕೆ ರಾಜ್ಯಪಾಲರೇ ಸ್ವಂತ ನಿರ್ಧಾರ ತೆಗೆದುಕೊಳ್ಳುವ ಕೆಲವೊಂದಿಷ್ಟು ವಿಷಯಗಳಿರ್ತವೆ. ಆ ವಿಷಯಗಳಿಗೆ ಸಂಬಂಧಿಸಿದಂತೆ CM ಆಗಲಿ ಆತನ ಕೌನ್ಸಿಲ್ ಆಫ್ ಮಂತ್ರಿ ಮಂಡಲ ಆಗಲಿ ಸಲಹೆಯನ್ನ ಕೇಳುವ ಅವಶ್ಯಕತೆ ಇಲ್ಲ. ಅಂತಹ ವಿಷಯಗಳು ಯಾವ್ದ್ರಿ ಅಂತ ಕೇಳಿದ್ರೆ ಆರ್ಟಿಕಲ್ 200 ಅಡಿಯಲ್ಲಿ ರಾಜ್ಯಗಳು ತಂದ ಕಾನೂನನ್ನ ರಾಷ್ಟ್ರಪತಿಗಳ ಪರಿಗಣನೆಗೆ ಸಲ್ಲಿಸಿದಾಗ, ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್ಗೆ ಇದ್ದಾಗ, ಆವಾಗ ರಾಜ್ಯ ಸರ್ಕಾರರ ಸಲಹೆ ಅವಶ್ಯಕತೆ ಇಲ್ಲ. ಅರ್ಥ ಆಗತೈತಿ ಅಂತ ಅನ್ಕೊಂತೀನಿ. ಇನ್ನ ಹಂಗ್ ಅಸೆಂಬ್ಲಿ ಇದ್ದಾಗ, ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪಕ್ಷಗಳು ಮೆಜಾರಿಟಿಯನ್ನ ಪಡೆಯದೆ ಉಳಿದಾಗ, ಅವಾಗ ಯಾರು ಅತಿ ಹೆಚ್ಚು ಸೀಟ್ಗಳೊಂದಿಗೆ ಇರೋ ಪಕ್ಷದ ನಾಯಕನನ್ನ ನೀನು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡು. ಆಮೇಲೆ ನೀ ಏನ್ ಮಾಡು ಅಂತಂದ್ರೆ ಅದೇನಂತ ಕೇಳ್ತಾರಲ್ಲ ಒಂದ್ ಸೆಕೆಂಡ್, ವಿಶ್ವಾಸ ಮತವನ್ನ ಪ್ರೂವ್ ಮಾಡು ಅಂತ ನನಗೆ ನೆನಪಿಗೆ ಬರಲಿಲ್ಲ ಸಡನ್ ಆಗಿ. ಅದೇನಪ್ಪ ಅಂದ್ರೆ ವಿಶ್ವಾಸ ಮತವನ್ನ ಯಾಕೆ ಪ್ರೂವ್ ಮಾಡಬೇಕು ಅದೆಲ್ಲ ಮುಂದೆ ಬರ್ತೈತಿ, ಹೇಳ್ತೀನಿ. ಯಾವುದೇ ಪಕ್ಷ ಸ್ಪಷ್ಟ ಮೆಜಾರಿಟಿಯಿಂದ ಅಧಿಕಾರಕ್ಕೆ ಬರದೇ ಇದ್ದ ಸಮಯದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕನನ್ನ ಸರ್ಕಾರ ಮಾಡಲು ಆಹ್ವಾನಿಸಬಹುದು. ಅದು ಕೂಡ ಡಿಸ್ಕ್ರಿಷನರಿ ಪವರ್. ಇಲ್ರಿ ನಮ್ಮನ್ನ ಕರೀಲಿಲ್ಲ ಅವ್ರು ಹೋಗಿ ಕರೆದ್ರು ಅನ್ನಕ್ ಬರೋದಿಲ್ಲ. ದಟ್ ಈಸ್ ಅನ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಟು ಆಸ್ಕ್ ಟು ಫಾರ್ಮ್ ದಿ ಗವರ್ಮೆಂಟ್ ಅಂಡ್ ಪಾಸ್ ದಿ ಟೆಸ್ಟ್ ಫ್ಲೋರ್ ಆಫ್ ದಿ ಟೆಸ್ಟ್. ಸದನದಲ್ಲಿ ನೀನು ಸರ್ಕಾರವನ್ನ ರಚನೆ ಮಾಡಿದ ತಕ್ಷಣ ಸರ್ಕಾರ ನಿಂದೆ ಆಗೋದಿಲ್ಲ. ನೀ ಏನ್ ಮಾಡ್ಬೇಕು ಅಂತಂದ್ರೆ ಸದನದಲ್ಲಿ ವಿಶ್ವಾಸ ಮತವನ್ನ ಪ್ರೂವ್ ಮಾಡ್ಬೇಕಾಗೈತಿ. ವಿಶ್ವಾಸ ಮತ ಬಹುಮತದ ಮೂಲಕ ಪ್ರೂವ್ ಆಗ್ತೈತಿ. ಬಹುಮತ ನೀ ಏನಾರ ಮಾಡಿ ಗುದ್ದಾಡಿ ಬಹುಮತ ತಗೊಂಬಂದಿ ಅಂತಂದ್ರೆ ಓಕೆ, ಯು ಕ್ಯಾನ್ ಕ್ಯಾರಿ ಔಟ್ ಯುವರ್ ಗವರ್ಮೆಂಟ್ ಅಂಡ್ ಐ ವಿಲ್ ವರ್ಕ್ ಅಕಾರ್ಡಿಂಗ್ ಟು ಯುವರ್ ಸಜೆಷನ್. ಹಿಂಗಂತಾನೆ ರಾಜ್ಯಪಾಲ. ಇದು ಯಾಕೆ ಡಿಸ್ಕ್ರಿಷನರಿ ಪವರ್ ಇರ್ತಾವ ಅಂತ ಹೇಳಾಕತ್ತೀನಿ ಅಷ್ಟೇ. ಡಿಸ್ಕ್ರಿಷನರಿ ಪವರ್ ಒಳಗೆ ಒಂದು ಹಂಗ್ ಅಸೆಂಬ್ಲಿ ಇದ್ದಾಗ CM ಅವರನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲನಿಗೆ ಇರ್ತೈತಿ. ಜೊತೆಗೆ ಸಂವಿಧಾನದ ವಿಧಿ 200 ಅಡಿಯಲ್ಲಿ ರಾಜ್ಯಗಳು ತಂದ ಕಾನೂನನ್ನ ರಾಷ್ಟ್ರಪತಿಯವರ ಪರಿಗಣನೆಗೆ ಸಲ್ಲಿಸುವಾಗನೂ ಕೂಡ ಅವರು ಯಾರದೇ ಸಜೆಷನ್ ಕೇಳುವ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಂದಿಷ್ಟು ವಿಚಾರಗಳು ಇರ್ತವೆ, ಅವತ್ತು ಮುಂದೆ ನೋಡ್ಕೊಂತ ಹೋಗೋಣ. ಈಗ ಏನ್ ಹೇಳಕತ್ತೀವಿ ಅಂತಂದ್ರೆ ರಾಜ್ಯಪಾಲರು ತಮ್ಮ ಕಾರ್ಯಾಂಗೀಯ ಕಾರ್ಯವನ್ನ ನಿರ್ವಹಿಸಲು CM ಮತ್ತು ಆತನ ಮಂತ್ರಿ ಮಂಡಲ, CM ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ ಸಹಾಯವನ್ನ ಪಡೆಯಲೇಬೇಕು. ಒಂದು ವೇಳೆ ಆತನ ಕಾರ್ಯಾಂಗೀಯ ಕಾರ್ಯ ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದಿತ್ತು ಅಂತಂದ್ರೆ ಅವಾಗ ಅವರು
ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಹಾಯವನ್ನ ಪಡೆಯುವ ಅವಶ್ಯಕತೆ ಇಲ್ಲ. ಇದು ನಮಗೆ ಗೊತ್ತಿರಬೇಕು. ಒಂದನೇದು ಆರ್ಟಿಕಲ್ 163 ಸ್ಪಷ್ಟಪಡಿಸುತ್ತೆ, ಕಾರ್ಯಾಂಗೀಯ ಕಾರ್ಯಗಳೆಲ್ಲವೂ ಮುಖ್ಯಮಂತ್ರಿ ಮತ್ತು ಆತನ ನೇತೃತ್ವದ ಮಂತ್ರಿಮಂಡಲದ ಸಹಾಯದಿಂದನೇ ರಾಜ್ಯಪಾಲರು ನಿರ್ವಹಿಸಬೇಕು. ಒಂದು ವೇಳೆ ರಾಜ್ಯಪಾಲರು ನಿರ್ವಹಿಸುವ ಕಾರ್ಯಾಂಗೀಯ ಕಾರ್ಯ ಅವರ ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದ ಇತ್ತು ಅಂತಂದ್ರೆ ಅದನ್ನ ಮುಖ್ಯಮಂತ್ರಿ ಮತ್ತು ಆತನ ನೇತೃತ್ವದ ಮಂತ್ರಿಮಂಡಲದ ಸಲಹೆಯನ್ನ ಕೇಳುವ ಅವಶ್ಯಕತೆ ಇಲ್ಲ. ಇದು ನಮಗೆ ಗೊತ್ತಿರಬೇಕು. ಒಂದು ವೇಳೆ ವಿವೇಚನಾಧಿಕಾರ ಅದು ಸರಿ, ಅವ್ರು ತಗೊಂಡಿರ್ತಕ್ಕಂಥ ವಿವೇಚನಾಧಿಕಾರ ಸರಿ ಇಲ್ಲ, ಅದನ್ನ ಅದ್ರಂಗ ನೀವು ನಡ್ಕೊಳ್ಳೋ ಅವಶ್ಯಕತೆ ಇರ್ಲಿಲ್ಲ ಸರ್ ಅಂತ ಹೇಳಿ ನಾವು ಯಾವ್ದಾದ್ರು ಕೋರ್ಟ್ ನಲ್ಲಿ ಹೋಗಿ ಕ್ವಶನ್ ಮಾಡ್ಬೋದೇನಾ? ಶಾಲ್ ವಿ ಚಾಲೆಂಜ್ ದಟ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಇನ್ ಎನಿ ಕೋರ್ಟ್ ಅಂತ ಹೇಳಿ ಕೇಳಿದಾಗ ಕ್ವಶನ್ ಮಾಡಬಹುದೇನಾ? ರಾಜ್ಯಪಾಲರು ತೆಗೆದುಕೊಂಡಿರ್ತಕ್ಕಂಥ ಡಿಸ್ಕ್ರಿಷನರಿ ವಿವೇಚನಾ ಅಧಿಕಾರಗಳನ್ನ ಯಾವುದೇ ನ್ಯಾಯಾಲಯದಲ್ಲಿ ನಾವು ಪ್ರಶ್ನೆ ಮಾಡಬಹುದೇನಾ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ. ನೋ, ಯು ಕ್ಯಾನ್ ನಾಟ್ ಚಾಲೆಂಜ್ ದಿ ಡಿಸ್ಕ್ರಿಷನರಿ ಪವರ್ ಆಫ್ ದಿ ರಾಜ್ಯಪಾಲ ಇನ್ ಎನಿ ಕೋರ್ಟ್. ಇನ್ ಎನಿ ಕೋರ್ಟ್ ಮೀನ್ಸ್ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಯಾವುದೇ ಕೋರ್ಟ್ ನಲ್ಲಿ ನೀನು ಚಾಲೆಂಜ್ ಮಾಡಕ್ ಬರೋದಿಲ್ಲ, ಅದು ಸಂವಿಧಾನಾತ್ಮಕವಾಗಿದ್ರೆ. ಸಂವಿಧಾನ ಅಧಿಕಾರ ಕೊಡ್ತೈತಿ ರಾಜ್ಯಪಾಲರಿಗೆ. ಏನು ಸಂವಿಧಾನ ರಾಜ್ಯಪಾಲರಿಗೆ ಅಧಿಕಾರ ಕೊಡ್ತೈತಿ? ಆರ್ಟಿಕಲ್ 200 ಅಡಿಯಲ್ಲಿ ಈ ನೀವು ರಾಜ್ಯಗಳು ತಂದ ಕಾನೂನನ್ನ ನೀವು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸಬಹುದು. ರಾಷ್ಟ್ರಪತಿಯ ಪರಿಗಣನೆಗೆ ಕಾಯ್ದಿರಿಸಬಹುದು. Governor shall reserve the bill to the consideration of the president under article 200 of the Indian Constitution ಅಂತ ಕರಿತೀವಿ. ಕಾಯ್ದಿರಿಸಬಹುದು. ಈ ಡಿಸ್ಕ್ರಿಷನರಿ ಪವರ್ ಸಂವಿಧಾನಾತ್ಮಕವಾಗೈತಿ. ಇದನ್ನ ಇಲ್ರಿ ಸರ್, ರಾಜ್ಯಪಾಲರ ಇದಕ್ಕೆ ಸಮ್ಮತಿ ಕೊಡಬಹುದಾಗಿತ್ತು. ಇದನ್ನ ಇವರು ಸುಮ್ಮನೆ ಕಾಲಹರಣ ಮಾಡುವ ಸಲುವಾಗಿ ರಾಷ್ಟ್ರಪತಿಗಳವರ ಪರಿಗಣನೆಗೆ ಕಾಯ್ದಿರಿಸಿದರೆ ಇದು ಅವರ ನಡೆ ತಪ್ಪು ಅಂತೇಳಿ ನೀನು ಕೋರ್ಟಿಗೆ ಹೋಗಕ್ ಬರೋದಿಲ್ಲ. ಯು ಕ್ಯಾನಾಟ್ ಗೋ ಟು ದಿ ಕೋರ್ಟ್. ಬಟ್ ಈ ಮೊನ್ನೆ ಒಂದು ಪ್ರಕರಣ ನಡೆದ ಸುಪ್ರೀಂ ಕೋರ್ಟ್, ಇಲ್ಲಿ ತಮಿಳುನಾಡಿನಿಂದ ಆಗಿರ್ತಕ್ಕಂಥ ಒಂದು ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಗಿತ್ತು. ಈ ಆರ್ಟಿಕಲ್ 200 ಚಾಲೆಂಜ್ ಮಾಡಿ ಏನಾಗಿತ್ತು ಅಂತಂದ್ರೆ ಅಲ್ಲಿ ಎನ್ ರವಿ ಅಂತಕ್ಕಂಥವ್ರು ಒಬ್ರು ರಾಜ್ಯಪಾಲರಿದ್ರು. ಈ ಸ್ಟಾಲಿನ್ ಗೌರ್ಮೆಂಟ್ ಇದ್ದಾಗ ಸ್ಟಾಲಿನ್ ಗೌರ್ಮೆಂಟ್ ಒಂದು 4-5 ಬಿಲ್ಗಳನ್ನ ಪಾಸ್ ಮಾಡಿತ್ತು. ಆ ಬಿಲ್ಗಳನ್ನ ಅವರು ರಿಸರ್ವ್ ಮಾಡಿದ್ರು. ಯಾರಿಗಾಗಿ? ರಾಷ್ಟ್ರಪತಿಗಾಗಿ. ರಾಷ್ಟ್ರಪತಿಯ ಪರಿಗಣನೆಗಾಗಿ ರಿಸರ್ವ್ ಮಾಡಿದ್ರು. ರಿಸರ್ವ್ ಮಾಡಿದಾಗ ಇದನ್ನ ಚಾಲೆಂಜ್ ಮಾಡಿದ್ರು. ಆರ್ಟಿಕಲ್ 200 ಚಾಲೆಂಜ್ ಮಾಡಿದ್ರು. ಯಾರು? ತಮಿಳುನಾಡು ಗೌರ್ಮೆಂಟ್ ದವರು. ಎಲ್ಲಿ? ತಮಿಳುನಾಡು ಹೈಕೋರ್ಟ್ ನಲ್ಲಿ ರಿಸರ್ವ್ ಮಾಡಿರ್ತಕ್ಕಂಥ ನಡೆಯನ್ನ ಚಾಲೆಂಜ್ ಮಾಡಿದ್ರು ತಮಿಳುನಾಡು ಗೌರ್ಮೆಂಟ್ ನಲ್ಲಿ. ತಮಿಳುನಾಡು ಗೌರ್ಮೆಂಟ್ ಆ ಪೆಟಿಷನ್ ಅನ್ನ ಡಿಸ್ಮಿಸ್ ಮಾಡಿತ್ತು. ಅಕಾರ್ಡಿಂಗ್ ಟು ಆರ್ಟಿಕಲ್ 200 ಹಿ ಹ್ಯಾಸ್ ದ ಪವರ್ ಟು ರಿಸರ್ವ್ ದಿ ಬಿಲ್ ಫಾರ್ ಕನ್ಸಿಡರೇಷನ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಹೇಳಿ ಅದನ್ನ ಬಿಲ್ ಅನ್ನ ರಿಜೆಕ್ಟ್ ಮಾಡಿದ್ರು. ರಾಜ್ಯಪಾಲರು ಸಂವಿಧಾನದ ವಿಧಿ 200 ಅಡಿಯಲ್ಲಿ ಅವರಿಗೆ ಆ ಅಧಿಕಾರ ಇದೆ. ಯಾವ ಅಧಿಕಾರ? ರಾಷ್ಟ್ರಪತಿಗೆ ಬಿಲ್ ಅನ್ನ ರಿಸರ್ವ್ ಮಾಡುವ ಅಧಿಕಾರ ಇದೆ. ಹೀಗಾಗಿ ಈ ಪೆಟಿಷನ್ ನಿಲ್ಲಂಗಿಲ್ಲ ಅಂತ ಅವರು ಡಿಸ್ಮಿಸ್ ಮಾಡಿದ್ರು. ಅದನ್ನ ಚಾಲೆಂಜ್ ಮಾಡಿದ್ರು. ಎಲ್ಲಿ? ಸುಪ್ರೀಂ ಕೋರ್ಟ್ ನಲ್ಲಿ. ಯಾರು? ತಮಿಳುನಾಡು ಗೌರ್ಮೆಂಟ್ ದವರು. ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿಪೀಠ ರೆಡಿ ಆಯ್ತು. ಡಿವಿಷನಲ್ ಬೆಂಚ್ ಅಂತ ಕರಿತೀವಿ ಇದನ್ನ. ಡಿವಿಷನಲ್ ಬೆಂಚ್ ರೆಡಿಯಾಗಿ ಅವರು ರಾಷ್ಟ್ರಪತಿಗೆ ಡೈರೆಕ್ಷನ್ ಕೊಟ್ಟರು. ಏನಂತೇಳಿ? ಅಂಡರ್ ಆರ್ಟಿಕಲ್ 200 ಇಫ್ ದ ಸ್ಟೇಟ್ ಬಿಲ್ ಇಸ್ ರಿಸರ್ವ್ಡ್ ಫಾರ್ ಯುವರ್ ಕನ್ಸಿಡರೇಷನ್ ಯು ಶಾಲ್ ಆಕ್ಟ್ ಆನ್ ದಟ್ ಬಿಲ್ ವಿದ್ ಇನ್ ದಿ 90 days ಆಫ್ ದಿ ಟೈಮ್ ಲಿಮಿಟ್. ನೀವು ಏನ್ ಮಾಡಬೇಕು ಅಂತಂದ್ರೆ 90 ದಿನಗಳ ಒಳಗಾಗಿ ಆ ಕಾಯ್ದೆಯ ಮೇಲೆ ಅಥವಾ ಬಿಲ್ ಮೇಲೆ ನೀವು ಕಾರ್ಯವನ್ನ ತಗೋಬೇಕು. ಇಲ್ಲ ಆದ್ರೆ ಆ ಬಿಲ್ ಪಾಸ್ ಆಗ್ಯದ, ನಿಮ್ಮ ಅನುಮತಿಯನ್ನ ಪಡೆದದ ಅಂತೇಳಿ ನಾವು ತಿಳ್ಕೊಬೇಕಾಗತ್ತಿ. ಥಿಯರಿ ಆಫ್ ದಿ ಅಜಂಪ್ಷನ್. ಏನ ಹೇಳ್ತಿದ್ವಲ್ಲ, ಮನಿ ಬಿಲ್ 14 ದಿನಗಳ ಒಳಗಾಗಿ ರಾಜ್ಯಸಭೆ ಏನಾದ್ರೂ ಹಿಂತಿರುಗಿಸದಿದ್ರೆ ರಾಜ್ಯಸಭೆಯಿಂದ ಪಾಸ್ ಆಗೈತೆ ಅಂತೇಳಿ ಹೆಂಗೆ ತಿಳ್ಕೊತೀವಿ ಅಂತ ಹೇಳ್ತಾರಲ್ಲ, ಹಂಗೆ ರಾಷ್ಟ್ರಪತಿಯವರ ಪರಿಗಣನೆಗೆ ರಿಸರ್ವ್ ಆಗಿರ್ತಕ್ಕಂಥ ಬಿಲ್ಲು, ಕಾಯ್ದಿರಿಸಿರ್ತಕ್ಕಂಥ ಬಿಲ್ಲು 90 ದಿನಗಳ ಒಳಗಾಗಿ ಅವ್ರು ಏನಾದ್ರೂ ಅದ್ರ ಮೇಲೆ ಆಕ್ಷನ್ ಅನ್ನ ತಗೊಳ್ಳಿಲ್ಲ ಅಂತಂದ್ರೆ, ವರ್ಕ್ ಮಾಡ್ಲಿಲ್ಲ ಅಂತಂದ್ರೆ ಕನ್ಸೆಂಟರ್ ಕೊಡಬಹುದು, ಇಲ್ಲಾಂದ್ರೆ ರಿಜೆಕ್ಟರ್ ಮಾಡಬಹುದು. ಇವೆರಡನ್ನು ಮಾಡ್ಲಿಲ್ಲ ಅಂತಂದ್ರೆ ನಾವೇನಂತ ತಿಳ್ಕೊತೀವಿ ಅಂತಂದ್ರೆ ಆ ಬಿಲ್ ಪಾಸ್ ಆಗ್ಯದ ಅಂತ ತಿಳ್ಕೊಂಡು ಆ ಬಿಲ್ ಜಾರಿಗೆ ಬರ್ತೈತಿ ಅಂತೇಳಿ ಡಿವಿಷನ್ ಬೆಂಚ್ ಅವರು ಜಜ್ಮೆಂಟ್ ಕೊಟ್ಟರು. ಆವಾಗ ರಾಷ್ಟ್ರಪತಿಯವರು ತಮ್ಮ ಸಲಹಾ ಅಧಿಕಾರದ ವ್ಯಾಪ್ತಿಯನ್ನು ಉಪಯೋಗಿಸಿ ಒಂದಿಷ್ಟು ಕ್ವಶನ್ಗಳನ್ನು ಸುಪ್ರೀಂ ಕೋರ್ಟಿಗೆ ಕೇಳಿದ್ರು. ಸಾಹೇಬ್ರ ಹೆಂಗ್ರಿ ಅಂತೇಳಿ. ಆವಾಗ ಸುಪ್ರೀಂ ಕೋರ್ಟ್ ದವರು ಈ ಡಿವಿಷನಲ್ ಬೆಂಚ್ ಜಜ್ಮೆಂಟ್ ಅನ್ನ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ವರ್ಗಾಯಿಸಿ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಎಲ್ಲ ಕೂಡಿ, ಯಾಕಂದ್ರೆ ಸಲಹಾ ಅಧಿಕಾರದ ಅಡಿಯಲ್ಲಿ ಬೆಂಚ್ ಅನ್ನ ರೆಡಿ ಮಾಡಿದ್ರು, ಪೀಠವನ್ನ ರೆಡಿ ಮಾಡಿದ್ರು ಅಂತಂದ್ರೆ ಮಿನಿಮಮ್ 5 ಜನ ಇರಲೇಬೇಕು. ಆ ಮಿನಿಮಮ್ 5 ಜನ ಇರ್ತಕ್ಕಂಥ ಬೆಂಚ್ಗೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಅಂತ ಕರಿತೀವಿ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಜಜ್ಮೆಂಟ್ ಅನ್ನ ರಿವರ್ಸ್ ಮಾಡಿದ್ರು. ನೋ, ಯು ಕ್ಯಾನ್ ನಾಟ್ ಫಿಕ್ಸ್ ದಿ ಟೈಮ್ ಲಿಮಿಟ್ ಫಾರ್ ದಿ ಪ್ರೆಸಿಡೆಂಟ್ ಫಾರ್ ದಿ ಕನ್ಸಿಡರೇಷನ್ ಆಫ್ ದಿ ಬಿಲ್. ಅವ್ರು ಏನ್ ಹೇಳಿದ್ರು ಅಂತಂದ್ರೆ ರಾಷ್ಟ್ರಪತಿಯವರ ಅನುಮೋದನೆಗಾಗಿ ಇರ್ತಕ್ಕಂಥ ಅಥವಾ ರಾಷ್ಟ್ರಪತಿಯವರ ಪರಿಗಣನೆಗಾಗಿ ಕಾಯ್ದಿರಿಸತಕ್ಕಂಥ ಮಸೂದೆಯ ಮೇಲೆ ಟೈಮ್ ಲಿಮಿಟ್ ಅನ್ನು ಹಾಕಲು ಸಾಧ್ಯವಿಲ್ಲ. ಯಾಕಂದ್ರೆ ಆರ್ಟಿಕಲ್ 201 ಕ್ಲಿಯರ್ಸ್ ದಟ್ ಅಂತ ಹೇಳ್ತಾರ. ಅದನ್ನ ಸ್ಪಷ್ಟ ಮಾಡ್ತೈತಿ ಅಂತ ಹೇಳಿ. ಹೀಗಾಗಿ ಸಂವಿಧಾನವನ್ನ ಉಲ್ಲಂಘನೆ ಮಾಡಿ ನೀವು ಜಜ್ಮೆಂಟ್ ಅನ್ನ ಬರೆಯಕ್ ಬರಂಗಿಲ್ಲ ಅಂತ ಹೇಳಿ 5 ಜನ ಪೀಠ ಈ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ಅನ್ನ ರಿವರ್ಸ್ ಮಾಡಿ. ದಟ್ಸ್ ಆಲ್. ಈಗ ಮತ್ತೆ ರೀಇನ್ಸ್ಟೇಟ್ ಆಗಿದೆ. ಆ ಪೊಸಿಷನ್ ಮತ್ತೆ ಹಂಗೆ ಇದೆ. ಅದೇ ಹೇಳ್ತೀವಲ್ಲ, ಯಾವುದೇ ಶಾಸನಗಳು, ಯಾವುದೇ ಕಾನೂನು ಮಸೂದೆಗಳು ಶಾಸನಗಳಾಗಬೇಕು ಅಂತಂದ್ರೆ ರಾಜ್ಯಪಾಲರ ಸಹಿ ಇರಲೇಬೇಕು.
ವಿದೌಟ್ ದಿ ಸೈನ್ ಆಫ್ ದಿ ರಾಜ್ಯಪಾಲ ದ ಬಿಲ್ ಕೆನಾಟ್ ಬಿ ಆಕ್ಟೆಡ್ ಆಸ್ ಅ ಆಕ್ಟ್, ಕಮ್ ಇನ್ ಟು ಫೋರ್ಸ್ ಆಸ್ ಅ ಆಕ್ಟ್. ಬರೋದೇ ಇಲ್ಲ. ಸಂವಿಧಾನ ಸ್ಪಷ್ಟ ಮಾಡ್ತೈತೆ ಅದನ್ನ. ಇರ್ಲಿ, ಅದೇನಾರ ಇರ್ಲಿ, ನಾವೇನ್ ಹೇಳಕತ್ತಿದ್ವಿ ಅಂದ್ರೆ ಡಿಸ್ಕ್ರಿಷನರಿ ಪವರ್ ಬಗ್ಗೆ ಹೇಳಕತ್ತಿದ್ವಿ. ಆರ್ಟಿಕಲ್ 200 ನ ಅಡಿಯಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಯ ಪರಿಗಣನೆಗಾಗಿ ಕಾಯ್ದೆಗಳನ್ನ ಕಾಯ್ದಿರಿಸಬಹುದು ಅಂತ. ಇದನ್ನ ನೀವು ಕ್ವಶನ್ ಮಾಡಕ್ ಬರೋದಿಲ್ಲ. ಇಲ್ರಿ ಸರ್, ಇಲ್ಲೇ ಅವ್ರು ಬಗೆಹರಿಸಿದ್ರೆ ಮುಗಿತಿತ್ತು, ಅವರಿಗೆ ರಿಸರ್ವ್ ಇಟ್ಟರೆ ಹೀಗಾಗಿ ಟೈಮ್ ಲ್ಯಾಪ್ಸ್ ಆಗ್ತೈತಿ, ಇವ್ರು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ನೀವು ಕೋರ್ಟಿಗೆ ಹೋಗಕ್ ಬರಂಗಿಲ್ಲ. ಯು ಕ್ಯಾನ್ ನಾಟ್ ಗೋ ಟು ದಿ ಕೋರ್ಟ್ ಟು ಚಾಲೆಂಜ್ ದಟ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಇನ್ ಎನಿ ಮ್ಯಾನರ್. ಇದು ನಮಗ್ ಗೊತ್ತಿರಬೇಕು. ಬಾರಿ ಚಂದ ಇರ್ತವೆ ಇವು. ಸರಿ, ನೆಕ್ಸ್ಟ್ ನೋಡೋಣ. ಇಲ್ಲೊಂದು ಸ್ಪಷ್ಟ ಮಾಡ್ತೀವಿ, ವಿಷಯವನ್ನು ಸ್ಪಷ್ಟಪಡಿಸ್ತೀವಿ. ಆರ್ಟಿಕಲ್ 200 ಸ್ಪಷ್ಟವಾಗಿ ಗೊತ್ತಿರಬೇಕು, ಆರ್ಟಿಕಲ್ 163 ಗೊತ್ತಿರಬೇಕು, ಆರ್ಟಿಕಲ್ 201 ಗೊತ್ತಿರಬೇಕು, ಆರ್ಟಿಕಲ್ 142 ಗೊತ್ತಿರಬೇಕು, ಆರ್ಟಿಕಲ್ 143 ಗೊತ್ತಿರಬೇಕು. ಯಾಕಂತಂದ್ರೆ ಇವು ಕರೆಂಟ್ ಇವೆಂಟ್ಸ್ ನಲ್ಲಿ ಬಂದಿರತಕ್ಕಂಥ ಇವೆಂಟ್ಗಳಾಗಿರೋದ್ರಿಂದ, ಸದ್ಯದ ಪರಿಸ್ಥಿತಿಯಲ್ಲಿ ಚಾಲ್ತಿಯಲ್ಲಿರ್ತಕ್ಕಂಥ ಇವೆಂಟ್ಗಳಾಗಿರೋದ್ರಿಂದ ಎಕ್ಸಾಮ್ಗೆ ಕೇಳುವ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕೆ ಇವುಗಳ ಬಗ್ಗೆ ಸ್ವಲ್ಪ ವಿಶೇಷ ಗಮನ ಕೊಡ್ರಿ. ಈಗ ನಾ ಹೇಳಿದ್ನಲ್ಲ, ಎನ್ ರವಿ ಅಂತಕ್ಕಂಥ ರಾಜ್ಯಪಾಲರು ತಮಿಳುನಾಡಿನ ಬಿಲ್ಗಳನ್ನು ರಿಸರ್ವ್ ಮಾಡಿದ್ರು, ಅವಾಗ ಏನೇನಾಯ್ತು ಕತಿ ಅಂತ ಹೇಳಿ, ಇದೆಲ್ಲವೂ ಗೊತ್ತಿರಬೇಕು. ಇದನ್ನ ಬ್ಯಾಕ್ ಗ್ರೌಂಡ್ ಯಾಕೆ ಹೇಳಕತ್ತೀವಿ ಅಂತ ಆರ್ಟಿಕಲ್ 200 ಮತ್ತು ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಬಗ್ಗೆ ಹೇಳ್ಬೇಕಾದ್ರೆ ಅದನ್ನೆಲ್ಲ ಹೇಳಿದಷ್ಟೇ. ಅಂದ್ರೆ ಬ್ಯಾಕ್ ಗ್ರೌಂಡ್ ಇತ್ತು ಅಂತ ನೆನಪಿಗಿರ್ತೈತಿ ಅಂತ ಹೇಳಿ ಈ ರೀತಿನೇ ಓದಬೇಕಾಗ್ತೈತಿ. ಒಂದು ವಾಕ್ಯದಲ್ಲಿ ಓದ್ರಿ ಅಂತ ಹೇಳಿ ನೀವು ಒಂದು ವಾಕ್ಯದಲ್ಲಿ ಓದ್ಕೋತ ಕೂತ್ರಿ ಅಂತಂದ್ರೆ ಮಾನ್ಯ ಕೆಇ ಆದವರು ಪೊಲೀಸ್ ಕಾನ್ಸ್ಟೇಬಲ್ಗೆ ಎಕ್ಸಾಮ್ ಕ್ವಶನ್ ತೆಗೆದ್ರಲ್ಲ, ಆ ರೀತಿ ತೆಗೆದ್ರು ಅಂತಂದ್ರೆ ಆಯ್ತು, ಎಲ್ಲರೂ ಕೂಡ ಹೇಳ್ಕೊತ ಹೋಗೋದು. ಇರ್ಲಿ, ನೀವ್ ಹೆಂಗ್ ಅಭ್ಯಾಸ ಮಾಡಕತ್ತೀರೋ ಅಂತ ನನಗಂತೂ ಗೊತ್ತಿಲ್ಲ. ನೀವು ಅದೇ ರೀತಿ ಅಭ್ಯಾಸ ಮಾಡಕತ್ತಿದ್ರಿ ಅಂತಂದ್ರೆ ಒಂದು ಕಮೆಂಟ್ ಮಾಡ್ರಿ, ನಮಗೂ ಖುಷಿ ಆಗ್ತೈತಿ. ಈಗ ನೆಕ್ಸ್ಟ್ ನೋಡೋಣ. ಒಂದು, ಯಾವುದನ್ನ ಚಾಲೆಂಜ್ ಮಾಡಂಗಿಲ್ಲ, ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್ ಅವ್ರು ತಗೊಂಡಿರ್ತಕ್ಕಂಥ ನಿರ್ಣಯಗಳನ್ನ ನೀವು ಚಾಲೆಂಜ್ ಮಾಡುವಂಗಿಲ್ಲ. ಇನ್ನೊಂದು, ಗವರ್ನರ್ಗೆ ನೀಡಿದ ಸಲಹೆಗಳನ್ನು ಚಾಲೆಂಜ್ ಮಾಡಂಗಿಲ್ಲ. ಈಗ ಮಂತ್ರಿಮಂಡಲ ಮುಖ್ಯಮಂತ್ರಿಯನ್ನು ಒಳಗೊಂಡಂತೆ ಮಂತ್ರಿಮಂಡಲ ರಾಜ್ಯಪಾಲರಿಗೆ ಸಲಹೆ ಮಾಡಿರ್ತೈತಿ. ಈ ರಾಜ್ಯಪಾಲರು ಅದರಂತೆ ನಡ್ಕೊಂಡಿರ್ತಾರೆ. ಈ ಸಲಹೆ ತಪ್ಪೈತಿ, ಮಂತ್ರಿಮಂಡಲ ಮಾಡಿರ್ತಕ್ಕಂಥ ಸಲಹೆ ತಪ್ಪೈತಿ ಅಂತೇಳಿ ಯಾವುದೇ ಕೋರ್ಟ್ ನಲ್ಲಿ ಕ್ವಶನ್ ಮಾಡಕ್ ಬರೋದಿಲ್ಲ. ಇಟ್ ಇಸ್ ಅನ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದಿ ರಾಜ್ಯಪಾಲ. ಯಾವುದೇ ಕೋರ್ಟ್ ನಲ್ಲಿ ನೀವು ಚಾಲೆಂಜ್ ಮಾಡಕ್ ಬರೋದಿಲ್ಲ. ಯು ಕ್ಯಾನಾಟ್ ಆಸ್ಕ್ ಆರ್ ಚಾಲೆಂಜ್ ದಿ ಸಜೆಷನ್ ಗಿವನ್ ಬೈ ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಟು ದಿ ಗವರ್ನರ್. ಯು ಕ್ಯಾನಾಟ್ ಆಸ್ಕ್ ದಟ್. ನೀವು ಚಾಲೆಂಜ್ ಮಾಡಕ್ ಬರೋದಿಲ್ಲ. ಅಂದ್ರೆ ಸ್ಪಷ್ಟವಾಗಿ ಬರ್ಬಿಟ್ಟಾರೆ ಎಕ್ಸಿಕ್ಯೂಟಿವ್ ಕಾರ್ಯಗಳು, ರಾಜ್ಯಪಾಲರು ಮಾಡಿರ್ತಕ್ಕಂಥ ಎಕ್ಸಿಕ್ಯೂಟಿವ್ ಕಾರ್ಯಗಳಿಗೆ ಸಲಹೆಯನ್ನ ನೀಡಿರೋದನ್ನ ನೀವು ಚಾಲೆಂಜ್ ಮಾಡಕ್ ಬರೋದಿಲ್ಲ. ಎಕ್ಸಿಕ್ಯೂಟಿವ್ ಕೆಲಸಗಳನ್ನ ಚಾಲೆಂಜ್ ಮಾಡಬಹುದು. ಸರ್, ಇದು ತಪ್ಪು ಕೆಲಸ ಮಾಡಕತ್ತಾರ ಅಂತ ಚಾಲೆಂಜ್ ಮಾಡಬಹುದು. ಆ ತಪ್ಪು ಕೆಲಸ ಸಂವಿಧಾನಾತ್ಮಕವಾಗಿ ಇಲ್ಲದೆ ಇದ್ರೆ ನೀವು ಚಾಲೆಂಜ್ ಮಾಡಬಹುದು. ಯಾರ್ದೋ ಒಬ್ಬರ ಹಕ್ಕು ಉಲ್ಲಂಘನೆ ಆಗಿತ್ತು ಅಂತಂದ್ರೆ ಚಾಲೆಂಜ್ ಮಾಡಬಹುದು. ಬಟ್ ಆ ಕೊಟ್ಟಿರ್ತಕ್ಕಂಥ ಸಲಹೆಯನ್ನ ನೀವು ಚೇಂಜ್ ಮಾಡಕ್ ಬರಲ್ಲ. ಆ ಸಲಹೆ ಪ್ರಕಾರ ನಡೀತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಆ ಸಲಹೆಯನ್ನ ನೀವು ಯಾವುದೇ ಕೋರ್ಟ್ ನಲ್ಲಿ ತಪ್ಪು ಸಲಹೆಯನ್ನ ನೀಡ್ಯಾರ, ಇವ್ರನ್ನ ಪನಿಷ್ ಮಾಡ್ರಿ ಅಂತೇಳಿ ನೀವು ಕೋರ್ಟಿಗೆ ಹೋಗಕ್ ಬರೋದಿಲ್ಲ. ಯು ಕೆನಾಟ್ ಗೋ ಟು ದಿ ಕೋರ್ಟ್. ಯಾವ ಕಾರಣಕ್ಕಾಗಿ ಈ ರೀತಿ ತಪ್ಪು ಸಲಹೆಗಳನ್ನ ನೀಡಿ ರಾಜ್ಯಪಾಲರಿಂದ ತಪ್ಪು ಕೆಲಸ ಮಾಡ್ಸಕತ್ತಾರೆ, ಅದಕ್ಕೆ ಇವ್ರನ್ನೆಲ್ಲ ಪನಿಷ್ಮೆಂಟ್ ಮಾಡ್ರಿ ಅಂತ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ವಿರುದ್ಧ ನೀವು ಕೋರ್ಟಿಗೆ ಹೋಗಕ್ ಬರೋದಿಲ್ಲ. ಬಿಕಾಸ್ ಆಫ್ ವಾಟ್? ದೇ ಹ್ಯಾವ್ ದಟ್ ಮಚ್ ಆಫ್ ದಿ ಲಿಬರ್ಟಿ. ಅದು ನಮಗ್ ಗೊತ್ತಿರಬೇಕು. ಆ ರೀತಿ ಸ್ವತಂತ್ರ ಇದೆ. ಆರ್ಟಿಕಲ್ 163 ಅಡಿಯಲ್ಲಿ ಏನೇನು ಸ್ಪಷ್ಟ ಆಗ್ತೈತಿ? ಒಂದು, ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯಕ್ಕೆ ಸಲಹೆ ಮಾಡಲು ಸಿಎಂ ಮತ್ತು ಆತನ ಮಂತ್ರಿಮಂಡಲ ಇರಬೇಕು. ಅದು ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯಗಳಲ್ಲಿ ಸಲಹೆ ಮತ್ತು ಸಹಕಾರಗಳನ್ನ ನೀಡಬೇಕು. ಇನ್ನ ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯಗಳು ವಿವೇಚನಾಧಿಕಾರವಾಗಿದ್ದು ಅಂತಂದ್ರೆ ಅವರ ಸಲಹೆ ಅವಶ್ಯಕತೆ ಇಲ್ಲ. ಅಂದ್ರೆ ರಾಜ್ಯಪಾಲರ ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದಂತೆ ಸಲಹೆ ನೀಡುವ ಅಧಿಕಾರ ಯಾರಿಗೂ ಇಲ್ಲ. ಇದು ನಮಗ್ ಗೊತ್ತಿರಬೇಕು. ನಾನು ಸಿಎಂ ಅದೀನಿ, ನೀನು ಆ ರೀತಿನೇ ಕೆಲಸ ಮಾಡಬೇಕು ಅಂತ ಹೇಳಕ್ ಬರಂಗಿಲ್ಲ. ಯು ಕೆನಾಟ್ ಆಸ್ಕ್ ಟು ದಿ ಗವರ್ನರ್ ಯು ಮೇ ಆಕ್ಟ್ ಆನ್ ಅವರ್ ಸಜೆಷನ್ ಅಂತ ಹೇಳಿ ಇವ್ರು ಹೇಳಕ ಬರಂಗಿಲ್ಲ. ಬಿಕಾಸ್ ಆಫ್ ವಾಟ್? ದಟ್ ಈಸ್ ಅನ್ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಗವರ್ನರ್. ಡಿಸ್ಕ್ರಿಷನರಿ ಪವರ್ ಅಲ್ಲದೆ ಇತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್. ನೀ ಹೇಳ್ಬೋದು ಅವ್ರಿಗೆ, ಅದು ಗೊತ್ತಿರಬೇಕು. ನೀವು ಹೇಳಿದಾಗನೇ ಮಾಡ್ತಾರ ಅವ್ರ ಕೆಲಸ. ಡಿಸ್ಕ್ರಿಷನರಿ ವಿಷಯಗಳಿಗೆ ಸಂಬಂಧಿಸಿದ ಅಲ್ಲದೇ ಇದ್ರೆ, ವಿವೇಚನಾಧಿಕಾರಿಗಳಿಗೆ ಸಂಬಂಧಿಸಿದ ಅಲ್ಲದೇ ಇದ್ರೆ ಅದು ನಮಗ್ ಗೊತ್ತಿರಬೇಕು. ಸರಿ, ಇನ್ನು ಎರಡನೇದು ಏನ್ ಗೊತ್ತಾಯ್ತು? ವಿವೇಚನಾ ಅಧಿಕಾರದ ಪ್ರಕಾರ ರಾಜ್ಯಪಾಲರು ನಡೆದುಕೊಂಡಿದ್ರು ಅಂತಂದ್ರೆ ಅದನ್ನ ಯಾವುದೇ ಕೋರ್ಟ್ ನಲ್ಲಿ ಕ್ವಶನ್ ಮಾಡಕ್ ಬರೋದಿಲ್ಲ. ಯು ಕೆನಾಟ್ ಚಾಲೆಂಜ್ ದಟ್ ಡಿಸ್ಕ್ರಿಷನರಿ ಆಕ್ಷನ್ ಆಫ್ ದಿ ಗವರ್ನರ್ ಇನ್ ಎನಿ ಮ್ಯಾನರ್ ಆಫ್ ದಿ ಎನಿ ಕೋರ್ಟ್. ಯಾವುದೇ ಕೋರ್ಟ್ ನಲ್ಲಿ ಅದನ್ನ ಚಾಲೆಂಜ್ ಮಾಡಕ್ ಬರಂಗಿಲ್ಲ. ಇನ್ನ ರಾಜ್ಯಪಾಲರಿಗೆ ನೀಡಿರ್ತಕ್ಕಂಥ ಸಲಹೆಗಳನ್ನು ಕೂಡ ನೀವು ಚಾಲೆಂಜ್ ಮಾಡಕ್ ಬರಂಗಿಲ್ಲ. ಸಜೆಷನ್ ಗಿವನ್ ಬೈ ದಿ ಸಿಎಂ ಅಂಡ್ ಹಿಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ಟು ದಿ ರಾಜ್ಯಪಾಲ. ಯು ಕೆನಾಟ್ ಚಾಲೆಂಜ್ ದಟ್ ಸಜೆಷನ್ ಇನ್ ಎನಿ ಕೋರ್ಟ್. ಅದು ಗೊತ್ತಿರಬೇಕು. ಇದು 163 ಅಡಿಯಲ್ಲಿ. ಇದು ನಮಗೆ ಗೊತ್ತಿರಬೇಕು. ಏನು? ಮುಖ್ಯಮಂತ್ರಿ ನೇತೃತ್ವದ ಒಂದು ಮಂತ್ರಿಮಂಡಲ ಇರಬೇಕು. ಅದು ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯಕ್ಕೆ ಸಹಾಯ ಮಾಡಬೇಕು.
ಎರಡನೇದು ರಾಜ್ಯಪಾಲರ ಕಾರ್ಯಾಂಗೀಯ ಕಾರ್ಯ ಏನಾದರೂ ವಿವೇಚನಾಧಿಕಾರಕ್ಕೆ ಸಂಬಂಧಿಸಿದಂದ್ರೆ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಲಹೆ ಅವಶ್ಯಕತೆ ಇಲ್ಲ. ಎರಡನೇದು ಈ ರಾಜ್ಯಪಾಲರು ತಮ್ಮ ವಿವೇಚನಾಧಿಕಾರಗಳನ್ನ ಬಳಸಿಕೊಂಡು ಕೆಲಸ ಮಾಡಿದ್ರು ಅಂತಂದ್ರೆ ಅದನ್ನ ಯಾವುದೇ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವಂಗಿಲ್ಲ. ಇನ್ನು ಮೂರನೇದು ರಾಜ್ಯಪಾಲರಿಗೆ ಕೊಟ್ಟಿರ್ತಕ್ಕಂಥ ಸಲಹೆಗಳನ್ನು ಕೂಡ ನೀವು ಚಾಲೆಂಜ್ ಮಾಡಕ್ ಬರಂಗಿಲ್ಲ. ಇದಿಷ್ಟು ವಿಷಯಗಳು ಆರ್ಟಿಕಲ್ 163 ಅಡಿಯಲ್ಲಿ ನಮಗೆ ಗೊತ್ತಿರಬೇಕಾಗಿರೋದು. ಇನ್ನು ನೆಕ್ಸ್ಟ್ ನೋಡೋಣ. ಸರ್, ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಇರಬೇಕ್ರಿ ಅಂತ ಹೇಳ್ತಿದ್ರಿ, ಅವ್ರನ್ನ ಯಾರು ನೇಮಕ ಮಾಡ್ತಾರೆ? ಮತ್ತೆ ನೇಮಕ ಮಾಡ್ಬೇಕಲ್ಲ. ಯಾರು ನೇಮಕ ಮಾಡ್ತಾರೆ? ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲವನ್ನ, ಫಸ್ಟ್ ಈಗ ನಾನು ಮುಖ್ಯಮಂತ್ರಿ ನೋಡೋಣ. ಮುಖ್ಯಮಂತ್ರಿಯನ್ನ ನೇಮಕವನ್ನ ಯಾರು ಮಾಡ್ತಾರೆ ಅಂದ್ರೆ ರಾಜ್ಯಪಾಲರು ಮಾಡ್ತಾರೆ. ಸರ್, ರಾಜ್ಯಪಾಲರನ್ನ ನಾನು ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬಹುದೇನಾ? ಯಾಕಂದ್ರೆ ನೇಮಕಾತಿ ಅಧಿಕಾರ ಅವರಿಗೆ ಇದೆ. ಆರ್ಟಿಕಲ್ 164 ಅಡಿಯಲ್ಲಿ, ಸಂವಿಧಾನದ ಕಲಂ 364 ಅಡಿಯಲ್ಲಿ ಮುಖ್ಯಮಂತ್ರಿಯನ್ನ ನೇಮಕ ಮಾಡುವ ಅಧಿಕಾರ ರಾಜ್ಯಪಾಲರಿಗೆ ಇರೋದ್ರಿಂದ ರಾಜ್ಯಪಾಲರು ಯಾವುದೇ ವ್ಯಕ್ತಿಯನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡಬಹುದೇನಾ ಅಂತ ಕೇಳಿದ್ರೆ ಇಲ್ಲ. ಇಲ್ಲಿನೂ ಬರೋದು ಏನು, ನಮ್ಮದು ಪ್ರಜಾಸತ್ತಾತ್ಮಕ ಏನು ಸರ್ಕಾರ, ದೇಶ, ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂತಹ ದೇಶ, ಪ್ರಜಾಪ್ರಭುತ್ವ, ಡೆಮೋಕ್ರೆಟಿಕ್ ಸ್ಟೇಟ್, ಪ್ರಜಾಪ್ರಭುತ್ವವನ್ನು ಹೊಂದಿರತಕ್ಕಂಥ ದೇಶ. ಇಲ್ಲಿ ಪ್ರಜೆಗಳು ಒಂದು ಪಕ್ಷಕ್ಕೆ ಓಟ್ ಹಾಕಿರ್ತಾರೆ. ಏನು, ಈ ಪಕ್ಷದವರು ನಮ್ಮ ಆಶೋತ್ತರಗಳಿಗೆ ಸ್ಪಂದನೆ ಮಾಡುತ್ತಾರೆ ಅಥವಾ ಅವರು ಹೇಳ್ತಕ್ಕಂಥ ಕೆಲಸಗಳು ನಮಗೆ ಇಷ್ಟ ಆಗ್ಯಾವ, ಆ ಕೆಲಸಗಳನ್ನು ನಿರ್ವಹಿಸುವ ಸಲುವಾಗಿ ಇವರನ್ನ ನಾವು ಅಧಿಕಾರಕ್ಕೆ ತಂದಿರ್ತೀವಿ ಅಂತೇಳಿ ಒಂದು ಪಕ್ಷವನ್ನ ಆಯ್ಕೆ ಮಾಡಿರ್ತಾರೆ. ಆ ಪಕ್ಷದ ನಾಯಕನನ್ನ ನೀನು ರಾಜ್ಯಪಾಲರು ಏನ್ ಮಾಡ್ಬೇಕು ಅಂತಂದ್ರೆ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಬೇಕೇ ಹೊರತಾಗಿ ತನ್ನ ಮನಸ್ಸಿಗೆ ಬಂದಿರತಕ್ಕಂಥ ವ್ಯಕ್ತಿಗಳನ್ನ ಮುಖ್ಯಮಂತ್ರಿಯನ್ನಾಗಿ ನೇಮಕ ಮಾಡುವಂತಿಲ್ಲ. ಆರ್ಟಿಕಲ್ 164 ಏನ್ ಹೇಳ್ತೈತಿ ಅಂದ್ರೆ ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯನ್ನ ನೇಮಕ ಮಾಡುವ ಅಧಿಕಾರ ಇದೆ, ಆದ್ರೆ ತನ್ನ ಮನಸ್ಸಿಗೆ ಬಂದವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಅಧಿಕಾರ ಇಲ್ಲ. ಇದು ಸ್ಪಷ್ಟ ಆಗ್ತೈತಿ. ಸರ್, ಮುಖ್ಯಮಂತ್ರಿಯನ್ನಾಯ್ತು, ಉಳಿದ ಮಂತ್ರಿಗಳನ್ನಾದ್ರೂ ಅವರು ತಮ್ಮ ಮನಸ್ಸಿಗೆ ಬಂದಂತ ವ್ಯಕ್ತಿಗಳನ್ನ ಆಯ್ಕೆ ಮಾಡಬಹುದೇನಾ ಅಂತ ಕೇಳಿದ್ರೆ ಇಲ್ರಿ. ಯಾವುದು, ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಆಯ್ಕೆ ಮಾಡಬೇಕಾದ್ರೆ ಸಿಎಂ ಅವರ ಸಲಹೆ ಮುಖ್ಯ. ಸಿಎಂ ಅವರ ಸಲಹೆ ಮೇರೆಗೆ ಗವರ್ನರ್ ಅವರು ಏನ್ ಮಾಡ್ತಾರೋ ಅಂತಂದ್ರೆ ಮಂತ್ರಿಮಂಡಲದ ಸದಸ್ಯರನ್ನ ನೇಮಕ ಮಾಡ್ತಾರೆ. ಸಿಎಂ ಅವ್ರು ಹೇಳ್ತಾರೆ ಏನಂತ ಹೇಳಿ, ಸಾಹೇಬ್ರೆ ಈ ವ್ಯಕ್ತಿಯನ್ನ ಮಂತ್ರಿಯನ್ನಾಗಿ ಮಾಡ್ರಿ, ಈ ವ್ಯಕ್ತಿಯನ್ನ ಮಂತ್ರಿಯನ್ನಾಗಿ ಮಾಡ್ರಿ. ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ನೇಮಕ ಆದ್ರು. ಅವ್ರು ಹೇಳಿದ್ರು ಬಿ ನಾಗೇಂದ್ರ ಅವರನ್ನ ಮಂತ್ರಿಯನ್ನಾಗಿ ನೇಮಕ ಮಾಡ್ರಿ ಅಂತೇಳಿ. ಈ ಬಿಜೆಪಿ ಜಗಳ ತೆಗೆದಾರೆ. ಅದು ಏನು, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯ ಕಲ್ಯಾಣಕ್ಕಾಗಿ ತೆಗೆದಿಟ್ಟಿರ್ತಕ್ಕಂಥ ಹಣವನ್ನು ಇವರು ತಿಂದಾರೆ. ಹೀಗಾಗಿ ಮಂತ್ರಿ ಇನ್ನೊಂದ್ಸಲ ಮಂತ್ರಿ ಆದಾಗ ಆ ಕೆಲಸ ತಪ್ಪು ಕೆಲಸ ಮಾಡ್ಯಾರ, ಈಗೂ ಅದೇ ಕೆಲಸ ಮಾಡ್ತಾರ ಅವರು, ಅದನ್ನ ನೀವು ತೆಗೆದಾಕಿರತ್ತೀರಿ. ಆದ್ರೆ ಈ ರೀತಿ ತಪ್ಪು ಮಾಡ್ಯಾರ, ನೀವು ಅವ್ರನ್ನ ನೇಮಕ ಮಾಡಬೇಡ್ರಿ ಅಂತಂದಾಗ ಮಾಡದೇ ಇರಕ್ ಬರೋದಿಲ್ಲ. ಯಾರಿಗೆ? ರಾಜ್ಯಪಾಲರಿಗೆ. ರಾಜ್ಯಪಾಲ is acted on the suggestion given by the CM in the process of the appointment of the Council of Ministers. ಈ ಮಂತ್ರಿಗಳನ್ನ ನೇಮಕಾತಿ ಮಾಡುವ ಪ್ರಕ್ರಿಯೆಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆ ಮೇರೆಗೆ ನೀವು ಏನ್ ಮಾಡ್ಬೇಕು, ಏನಂತೀವಿ ಅದನ್ನ ನೇಮಕಾತಿ ಮಾಡಬೇಕು. ನೀವು ಸ್ವಂತ ಏನು ಮಾಡಕ್ ಬರಲ್ಲ. ಇಲ್ರಿ ಅವ್ನ ಮೇಲೆ ಆಪಾದನೆ ಐತಿ, ನೀವು ಯಾಕೆ ನೇಮಕಾತಿ ಮಾಡಕತ್ತಿರತ್ತೆ ಕ್ವಶನ್ ಮಾಡಕ್ ಬರೋದಿಲ್ಲ ರಾಜ್ಯಪಾಲರಿಗೆ. ಅದು ಕ್ವಶನ್ ಮಾಡಿದ್ರು ಅಂತಂದ್ರೆ ಇಟ್ ಇಸ್ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ಏನ್ ಮಾಡಿದ್ರು ಅಂತಂದ್ರೆ ಬಿ ನಾಗೇಂದ್ರನನ್ನ ಏನ್ ಮಾಡಿದ್ರು, ಸಚಿವರನ್ನಾಗಿ ಮಾಡಿದ್ರು. ಏನು, ಅವ್ರು ಹೇಳ್ತಾರೆ ಇವ್ರ ಮೇಲೆ ಕೋಟಿಗಟ್ಟಲೆ ಹಣ ದುರುಪಯೋಗ ಮಾಡಿಕೊಂಡಿರ್ತಕ್ಕಂಥ ಆಪಾದನೆ ಇದೆ, ಹೀಗಾಗಿ ನೀವು ನೇಮಕಾತಿ ಮಾಡಬಾರ್ದು ಅಂತೇಳಿ ಈಗ ಸದ್ಯಕ್ಕೆ ಅಧಿವೇಶನ ನಡೆದದ, ಅಲ್ಲೆಲ್ಲ ಗದ್ದಲು ನಡೆದದ. ಆ ಮಾತು ಬೇರೆ. ಇಲ್ಲಿ ನಾವು ಹೇಳಕ್ ಹೊಟ್ಟಿರೋದು ಏನು ಅಂತಂದ್ರೆ ಆರ್ಟಿಕಲ್ 164 ಅಡಿಯಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಮಂತ್ರಿಗಳನ್ನ ಯಾರು ನೇಮಕ ಮಾಡ್ತಾರೋ ಅಂತಂದ್ರೆ ಅದನ್ನು ರಾಜ್ಯಪಾಲರೇ ನೇಮಕ ಮಾಡ್ತಾರೆ. ಹೆಂಗ ಮಾಡ್ತಾರೋ ಅಂತಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ವ್ಯಕ್ತಿಯನ್ನ ಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ. ಅದು ಬಿಟ್ಟು ರಾಜ್ಯಪಾಲರು ಇಲ್ರಿ ಇವ ಚಲೋ ಕಾನ್ಸ್ಟಿಟ್ಯೂಷನ್ ಟೀಚ್ ಮಾಡ್ತಾನೆ, ಇವನ್ ಕರ್ಕೊಂಡ್ ಇವನ್ ಮಾಡ್ರಿ ಸಂಸದೀಯ ಕಾರ್ಯಗಳ ಸಚಿವನನ್ನಾಗಿ ಮಾಡ್ರಿ, ಕಾನೂನು ಸಚಿವನನ್ನಾಗಿ ಮಾಡ್ರಿ, ಹೇಳಕ್ ಬರಂಗಿಲ್ಲ, ಮಾಡ್ರಿ ಅಂತೇಳಿ ಅವ ಮಾಡಕ್ ಬರಂಗಿಲ್ಲ. ಈ ಕೆನಾಟ್ ಡೂ ದಟ್. ದಟ್ ಇಸ್ ಅ ವೈಲೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಜಾಪ್ರಭುತ್ವದ ತತ್ವದ ಉಲ್ಲಂಘನೆ ಆಗ್ತೈತೆ ಅದು. ಈಗ ಪ್ರಜೆಗಳು ಬಿ ನಾಗೇಂದ್ರ ಅವರನ್ನ ಆಯ್ಕೆ ಮಾಡ್ಯಾರ. ವೆದರ್ ಈಸ್ ಕರಪ್ಟ್ ಆರ್ ನಾನ್ ಕರಪ್ಟ್ ಅದು ಡಿಸೈಡೆಡ್ ಬೈ ದಿ ಕೋರ್ಟ್. ಅದು ಕೋರ್ಟ್ ಡಿಸೈಡ್ ಮಾಡ್ತೈತಿ. ಅದು ಸೆಕೆಂಡ್ರಿ. ಯಾಕಂದ್ರೆ ಅವ್ರು ಕರಪ್ಷನ್ ಮಾಡಿದಾರ ಅಂತೇಳಿ ಹಿಂದಿನ ಗವರ್ಮೆಂಟ್ ನಲ್ಲಿ ತಮ್ಮ ಮಂತ್ರಿ ಪದವಿಯನ್ನು ಕಳ್ಕೊಂಡಿದ್ರು ಅವರು. ಈಗ ಅವರನ್ನ ತಿರುಗಿ ಮತ್ತೆ ಮಂತ್ರಿಯನ್ನಾಗಿ ಮಾಡ್ಯಾರ. ಅದು ಸೆಕೆಂಡ್ರಿ. ಅಂದ್ರೆ ಇಲ್ಲಿ ಮಂತ್ರಿಯನ್ನಾಗಿ ಮಾಡುವ ಕೆಲಸ ಕೇವಲ ರಾಜ್ಯಪಾಲರಿಗೆ ಸೀಮಿತವಾದದ್ದಲ್ಲ. ರಾಜ್ಯಪಾಲರು ಯಾರ ಸಹಾಯದಿಂದ ಮಂತ್ರಿಗಳನ್ನ ಆಯ್ಕೆ ಮಾಡ್ತಾ ಹೋಗ್ತಾರೆ, ಮುಖ್ಯಮಂತ್ರಿಯ ಸಹಾಯದಿಂದ ಮಂತ್ರಿಗಳನ್ನ ಆಯ್ಕೆ ಮಾಡ್ತಾರೆ. ಯಾಕಂದ್ರೆ ಅಲ್ಟಿಮೇಟಮ್ ಆಗಿ ಅವನೇ ಅವರ ನೇತೃತ್ವವನ್ನು ವಹಿಸಿರ್ತಾನೆ. ಅವನ ಅಡಿಯಲ್ಲಿಯೇ, ಅವನ ಕೈ ಕೆಳಗೆ ಆ ಮಂತ್ರಿಗಳಿಗೆ ಕೆಲಸ ಮಾಡೋರು ಇರ್ತಾರೆ. ಹೀಗಾಗಿ ಮುಖ್ಯಮಂತ್ರಿ ಏನು ಸಜೆಷನ್ ಕೊಡ್ತಾರ, ಯಾವನ್ನ ಮಂತ್ರಿಯನ್ನಾಗಿ ನೇಮಕ ಮಾಡಿ ಅಂತ ಹೇಳ್ತಾರಲ್ಲ ಅವರನ್ನ ಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ. ದಟ್ ಇಸ್ ಅ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಇರಲಿ, ಇಲ್ಲಿ ನಾವ್ ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ. ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡಿದ ನಂತರ ಮಂತ್ರಿಮಂಡಲದ ಆಯ್ಕೆಯಲ್ಲಿ ಮುಖ್ಯಮಂತ್ರಿಯ ಸಹಾಯವನ್ನ ಕೇಳ್ತಾರೆ. ಮುಖ್ಯಮಂತ್ರಿಯ ಸಹಾಯವಿಲ್ಲದೆ ಮಂತ್ರಿಮಂಡಲವನ್ನ ರಾಜ್ಯಪಾಲರು ನೇಮಕ ಮಾಡಕ್ ಬರೋದಿಲ್ಲ. ಅಂದ್ರೆ ಇಲ್ಲಿ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನಾಗ್ತಾನೆ, ಮಂತ್ರಿಯಾಗಿ ಆಯ್ಕೆ ಆಗ್ತಾನೆ. ಆಮೇಲೆ ಬೇರೆ ನಾವು ಸೆಂಟ್ರಲ್ ಗವರ್ಮೆಂಟ್ ಅವ್ರನ್ನ ಕೇಳ್ತೀವಿ, ನಮ್ಮ ಏನದು ಡಾನ್ಗಳನ್ನೆಲ್ಲ ಕೇಳಿ ಆಮೇಲೆ ನಾವು ಮಂತ್ರಿಗಳನ್ನ ಆಯ್ಕೆ ಮಾಡ್ತೀವಿ ಅಂತೇಳಿ ಇರ್ತವೆ, ಮಾಡ್ತಾರೆ. ಅದು ಸೆಕೆಂಡ್ರಿ. ಅದು
ಕಾನ್ಸ್ಟಿಟ್ಯೂಷನ್ ಬೇರೆ, ರಿಯಲ್ ವರ್ಕೇ ಬೇರೆ ಅಲ್ಲ. ಇರ್ಲಿ, ವಾಟ್ ಎವರ್ ಇಟ್ ಮೇ ಬಿ, ಬಟ್ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ. ಏನ ರಾಜ್ಯಪಾಲರು ಮುಖ್ಯಮಂತ್ರಿಯನ್ನ ನೇಮಕ ಮಾಡ್ತಾರೆ. ಮುಖ್ಯಮಂತ್ರಿಯರು ಹೇಳಿರ್ತಕ್ಕಂಥ ಸಜೆಷನ್ಗಳನ್ನ ಅಥವಾ ಸಲಹೆಗಳನ್ನ ಸ್ವೀಕರಿಸಿ ಉಳಿದ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಇದು ನಮಗೆ ಗೊತ್ತಿರಬೇಕು. ಎಷ್ಟು ಮಂದಿನ ಮಂತ್ರಿಗಳನ್ನಾಗಿ ನೇಮಕ ಮಾಡಬೇಕು? ಎಲ್ಲರನ್ನು. 224 ಜನ ಇದಾರೆ. ಗೌರ್ಮೆಂಟ್ ಫಾರ್ಮ್ ಮಾಡಕ್ಕೆ 123 ಜನ ಬೇಕು. ಆ 123 ಜನರನ್ನ ಮಿನಿಸ್ಟರ್ನಾಗಿ ಮಾಡಬಹುದಾ? ವೆದರ್ ಇಟ್ ಇಸ್ ಪಾಸಿಬಲ್ ಅಂತ ಕೇಳಿದ್ರೆ ಇಲ್ಲ. ಇಲ್ಲ, ಯಾಕಿಲ್ಲ ಅನ್ನೋದೇ ನೋಡೋಣ. 2003ರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡ್ಬಂದ್ರು. ಅದನ್ನ 91ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಅಂತ ಕರಿತೀವಿ. ಈ ಕಾಯ್ದೆ ಏನ್ ಹೇಳ್ತೈತಿ ಅಂತಂದ್ರೆ, ಸರ್ಕಾರ ತನ್ನ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದಲ್ಲಿ ವಿಧಾನಸಭೆಯ 15% ಜನ ಮಂತ್ರಿಮಂಡಲದಲ್ಲಿ ಇರಬಹುದು, ಮಂತ್ರಿಮಂಡಲದಲ್ಲಿ ಕೆಲಸ ಮಾಡಬಹುದು, ಮಂತ್ರಿಮಂಡಲದ ಸದಸ್ಯರಾಗಬಹುದು. ಅಂದ್ರೆ 100ಕ್ಕೆ 15 ಜನ ಮಾತ್ರ ಮಂತ್ರಿ ಆಗ್ತಾರೆ. 100 ಜನ MLA ಗಳನ್ನ ಆಯ್ಕೆ ಮಾಡಿದಾಗ ಅದರಲ್ಲಿ 15 ಜನ MLA ಗಳು ಮಾತ್ರ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ. ಇದು ಗೊತ್ತಿರ್ಬೇಕು. ಇದನ್ನ ಲಿಮಿಟ್ ಹಾಕಿದ್ರು, ಬೌಂಡ್ರಿ ಫಿಕ್ಸ್ ಮಾಡಿದ್ರು. ಅವಾಗ ಮೊದಲು ಏನಾಕಿತ್ತು ಅಂತಂದ್ರೆ, ಇಲ್ಲ ಇವನು ಅಸಮಾಧಾನ ಹೊಂದಿನ, ನಾಳೆ ನಮ್ಮ ಪಕ್ಷಕ್ಕೆ ಇವ್ ಬರಂಗಿಲ್ಲ ಅಂತ ತಿಳ್ಕೊಂಡು ಏನ್ ಮಾಡ್ತಿದ್ರು ಅಂತ ಅವಂಗೂ ಒಂದು ಕರೆದು ಖಾತೆ ಕೊಡೋದು. ಇವ ಅಸಮಾಧಾನ ಆಗೇನಂತೇಳಿ ಇವಂಗೂ ಒಂದು ಕರೆದು ಖಾತೆ ಕೊಡೋದು. ಇವ ನಮ್ಮ ಅಕ್ಕನ ಮಗ ಅದಾನಂತೇಳಿ ಇವಂಗೂ ಒಂದು ಕರೆದು ಖಾತೆ ಕೊಡೋದು. ಕೆಲವು ಹಿಂಗ ಖಾತೆಗಳು ಹಂಚಿ 12 ಆಗಿ ಹೋಗ್ಬಿಡ್ತಿದ್ವು. ಅವಾಗ ರಾಜ್ಯದ ರಾಜಸ್ವದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರ್ತಿತ್ತು. ಇವರಿಗೆಲ್ಲನೂ ಮತ್ತೆ ಕೊಡಬೇಕಲ್ಲ, ಪೇಮೆಂಟ್ ಕೊಡಬೇಕು, ಅವರಿಗೆ ಸೌಲಭ್ಯಗಳನ್ನು ಕೊಡಬೇಕು, ಕೆಂಪು ಗೂಟಿನ ಕಾರು ಕೊಡಬೇಕು. ಗೂಟ ಕಾರ ಅನ್ನೋದ್ಲಿ ನೀವು ಬೇರೆ ತಿಳ್ಕೊಳಕ್ ಹೋಗ್ಬೇಡ್ರಿ. ರೆಡ್ ಲೈಟ್ ಇರ್ತಕ್ಕಂಥ ಕಾರನ್ನ ಕೊಡಬೇಕು, ಅವರಿಗೆ 0 ಟ್ರಾಫಿಕ್ ಅನ್ನ ಮೇಂಟೈನ್ ಮಾಡಬೇಕು. ಇಟ್ ಈಸ್ ಅನ್ ಬಿಗ್ಗೆಸ್ಟ್ ಲೋಡ್ ಆನ್ ದಿ ಗವರ್ಮೆಂಟ್. ಅದೊಂದು ದೊಡ್ಡ ಹೊರೆ ಆಗಿತ್ತು. ಅದಕ್ಕೆ 2003ರಲ್ಲಿ ವಾಜಪೇಯಿ ಗೌರ್ಮೆಂಟ್ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, 91ನೇ ಸಂವಿಧಾನದ ತಿದ್ದುಪಡಿಯನ್ನು ತಗೊಂಡ್ಬಂದು ನೀವು ಯಾರನ್ನ ಬೇಕಾದವರನ್ನ ಮಂತ್ರಿಯನ್ನಾಗಿ ನೇಮಕ ಮಾಡ್ರಿ, ಆದ್ರೆ ನಿಮ್ಮ ಮಂತ್ರಿ ಮಂಡಲದ ಸೈಜ್ ವಿಧಾನಸಭೆಯ 15% ಅನ್ನ ದಾಟಂಗಿಲ್ಲ. ಹೌದು ಸರ್, ವಿಧಾನಸಭೆಯ ಸೈಜು ಏನು ಮಂತ್ರಿಮಂಡಲದ ಸೈಜು 15% ಅನ್ನ ದಾಟಂಗಿಲ್ಲ. ಈಗ ಕೆಲವೊಂದಿಷ್ಟು, ಫಾರ್ ಎಕ್ಸಾಂಪಲ್ ಗೋವಾದಾಗ 40 ಜನ ಅದಾರ, ಯಾರು MLA ಗಳು. ಅಲ್ಲಿ ಕತಿ ಏನ್ರಿ? ಡೆಲ್ಲಿ ಒಳಗೆ 70 ಜನ ಅದಾರ, ಅಲ್ಲಿ ಕತಿ ಏನ್ರಿ? ಇಲ್ಲ, ಸರ್ಕಾರ ನಡ್ಸಕ್ ಒಂದಿಷ್ಟು ಜನ ಬೇಕಲ್ಲ. ಆವಾಗ ಹೇಳಿದ್ರು ಮಿನಿಮಮ್ 12 ಜನಕ್ಕಿಂತ ಕಡಿಮೆ ಇರುವಂತಿಲ್ಲ. 12 ಜನಕ್ಕಿಂತ ಕಡಿಮೆ ಇರುವಂತಿಲ್ಲ ಅಂದ್ರೆ ಸರ್ಕಾರಗಳು ಹೆಂಗಿರಬೇಕು ಅಂತಂದ್ರೆ, 12 ಜನಕ್ಕಿಂತ ಕಡಿಮೆ ಇಲ್ಲದ ಮತ್ತು 15%ಗಿಂತ ಜಾಸ್ತಿ ಇಲ್ಲದ ಬಾರ್ಡರ್ ಸೈಜ್ ಫಿಕ್ಸ್ ಮಾಡಿದ್ರು. ಇಲ್ಲಿಂದ ಇಲ್ಲಿ ತನಕ 12 ಜನಕ್ಕಿಂತ ಕಡಿಮೆ ಇಲ್ಲದ, 12 ಜನಕ್ಕಿಂತ ಕಡಿಮೆ ಇಲ್ಲದ ಮತ್ತು 15%ಗಿಂತ ಜಾಸ್ತಿ ಇಲ್ಲದ ಸರ್ಕಾರವನ್ನ ಎಲ್ಲ ರಾಜ್ಯಗಳು ಹೊಂದಿರಬೇಕು ಅಂತ. ಯಾವ್ಯಾವ ರಾಜ್ಯಗಳು ಅದಾವಲ್ಲ, ಆ ಎಲ್ಲಾ ರಾಜ್ಯಗಳ ಮಂತ್ರಿಮಂಡಲದ ಸೈಜ್ ಎಷ್ಟಿರಬೇಕು ಅಂತಂದ್ರೆ 12ಕ್ಕಿಂತ ಕಡಿಮೆ ಇಲ್ಲದ ಮತ್ತು 15%ಗಿಂತ ಜಾಸ್ತಿ ಇಲ್ಲದ. ಇಲ್ಲಿ ಬರೀ ಜನರದಷ್ಟೇ ಬರ್ತಾರೆ. 12% ಅಲ್ಲಿ ಬರೀ ಜನ 12 ಜನ. 40 ಜನ MLA ಗಳಿದ್ರು ಅಂದ್ರೆ ಅದ್ರಾಗ 12 ಜನ ಏನಾಗ್ಬೋದು, ಮಂತ್ರಿಗಳಾಗ್ಬೋದು. ಯಾಕಂತಂದ್ರೆ ಇದು 15%ಗೆ ತಗೊಂಡಿವಿ ಅಂತಂದ್ರೆ 40ರದ 15% ಅಂದ್ರೆ ಎಷ್ಟಾಕೈತಿ? 5-6 ಜನ ಹಾಕಾರ. 5-6 ಜನರಿಂದ ಸರ್ಕಾರ ನಡ್ಸಕ್ ಸಾಧ್ಯ ಆಕೈತಿನಾ? ಇಲ್ಲ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಕನಿಷ್ಠ 12 ಜನ ಇರಬೇಕು. 70ರದ 15% ಅಂದ್ರೆ 9 ಜನ ಆಗ್ತಾರೆ. 9 ಜನದಿಂದ ಸರ್ಕಾರ ನಡ್ಸಕ್ಕಾಗ್ತೈತಿನ? ಇಲ್ಲ. ಅದಕ್ಕೆ ಏನ್ ಮಾಡ್ತಾರ ಅಂದ್ರೆ ಕನಿಷ್ಠ 12 ಜನ ಇರಬೇಕು. ಗರಿಷ್ಠ ಇಟ್ಟಿರಬೇಕು 15%ಗಿಂತ ಕಡಿಮೆ ಇರಬಾರ್ದು. ನಮ್ಮ ಕರ್ನಾಟಕದೊಳಗೆ 224 ಜನ ಅದಾರೆ. 15 ಇಲ್ಲಿ 30, ಇಲ್ಲೊಂದು ಇಬ್ಬರು ಮಂದಿ ಅಂತಂದ್ರೆ ಟೋಟಲಿ ಒಂದು 35 ಜನ ಏನಿರ್ತಾರೋ ಅಂದ್ರೆ ಮಿನಿಸ್ಟ್ರಿಗಳು ಇರ್ತಾರೆ. ಇಲ್ಲಿ ಏನಪ್ಪ ಇದಕ್ಕಿಂತ ಜಾಸ್ತಿ ಇರಾಕ್ ಬರೋದಿಲ್ಲ ಮಿನಿಸ್ಟ್ರು ಕರ್ನಾಟಕದೊಳಗೆ. ಯಾಕಂತಂದ್ರೆ ಸಂವಿಧಾನದ ತಿದ್ದುಪಡಿ ಕಾಯ್ದೆ 91 ಸ್ಪಷ್ಟಪಡಿಸ್ತೈತಿ. 164ಕ್ಕೆ 1A ಅಂತಕ್ಕಂಥ ಉಪವಿಧಿಯನ್ನ ಸೇರಿಸಿ ಹೇಳ್ತಾರೆ. ಏನಂತೇಳಿ ಸಂವಿಧಾನ ಸ್ಪಷ್ಟ ಮಾಡ್ತೈತಿ. ಏನಪ್ಪಾ ಅಂತಂದ್ರೆ, ನಿಮ್ಮ ಸರ್ಕಾರದಲ್ಲಿ ನಿಮ್ಮ ವಿಧಾನಸಭೆಯ 15%ಗಿಂತ ಜಾಸ್ತಿ ಸಚಿವರು ಇರುವಂತಿಲ್ಲ ಅಂತೇಳಿ ಹೇಳ್ತೈತಿ. ಜೊತೆಗೆ ಯಾವ ವಿಧಾನಸಭೆಯಲ್ಲಿ ಕಡಿಮೆ ಸದಸ್ಯರ ಸಂಖ್ಯೆ ಇದೆಯೋ, ಯಾವ ವಿಧಾನಸಭೆಯಲ್ಲಿ ಶಾಸಕರ ಸಂಖ್ಯೆ ಕಡಿಮೆ ಇದೆಯೋ ಆ ಶಾಸಕರ ಸಂಖ್ಯೆ ಕನಿಷ್ಠ ಆ ರಾಜ್ಯದಲ್ಲಿ ಕನಿಷ್ಠ 12 ಜನ ಸಚಿವರು ಇರುವಂತೆ ನೋಡ್ಕೋಬೇಕು ಅಂತ. ಇದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಇದು ಬಿಟ್ರೆ ಮತ್ತೇನಿಲ್ಲ. ಇನ್ನೊಂದು ಅದೇನೈತಿ ಅಂತ ಹೇಳ್ತೀನಿ, ನೋಡೋಣ. ಸರ್, ಸಂವಿಧಾನದಲ್ಲಿ ತಿದ್ದುಪಡಿ ಮಾಡಿದ್ರಿ ನೀವು 2003ರೊಳಗ, 91ನೇ ತಿದ್ದುಪಡಿ ಮಾಡಿದ್ರಿ. ನಾವಿಲ್ಲ ನಂಗಿಲ್ಲ. ಈ 2002ರೊಳಗ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರ ವಿಧಾನಸಭೆ ಸದಸ್ಯರ ಸಂಖ್ಯೆಗೆ ಅನುಗುಣ ನೀವೇನ್ ತಗೊಂಡಿರಲ್ಲ 15% ಆಗಿರ್ತಾನು ಜಾಸ್ತಿ ಸಂಖ್ಯೆಯ ಸಚಿವರಿದ್ರು ಅಂತಂದ್ರೆ ಅವಾಗ ಏನ್ ಕೈತಿರಿ?
ಸಮಸ್ಯೆ ಸ್ಟಾರ್ಟ್ ಆಯ್ತು. ಏನಂತೇಳಿ 2003 ನೀವು ಕಾನೂನು ತಗೊಂಡ್ಬಂದ್ರಿ. ಕಾನೂನು ತಗೊಂಬರೋಕ್ಕಿಂತ ಮುಂಚೆ ಈ 15% ಅನ್ನ ಮೀರಿ ಸಚಿವರಿದ್ರು ಅಂತಂದ್ರೆ ಆ ರಾಜ್ಯದ ಪರಿಸ್ಥಿತಿ ಏನು ಅಂತೇಳಿ ಕೇಳಿದ್ರು. ಆವಾಗನು ಆನ್ಸರ್ ಮಾಡಿದ್ರು ಅವರು. ಏನಪ್ಪಾ ಅಂತಂದ್ರ ಈ ಸದ್ಯಕ್ಕೆ ಯಾವ ಯಾವ ರಾಜ್ಯದಲ್ಲಿ 15%ಗಿಂತ ಜಾಸ್ತಿ ಈ MLA ಗಳು ಮಂತ್ರಿಗಳಾಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರೆ, ವಿಧಾನಸಭೆಯ 15% MLA ಗಳಿಗೆ ಸಂಬಂಧಿಸಿದಂತೆ ಜಾಸ್ತಿ ಜನ ಸಚಿವರಾಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರೆ, ಈ ರಾಷ್ಟ್ರಪತಿಯವರು ಪಬ್ಲಿಕ್ ನೋಟಿಫಿಕೇಶನ್ ಮಾಡ್ಯಾರ. ರಾಷ್ಟ್ರಪತಿಯವರು ಪಬ್ಲಿಕ್ ನೋಟಿಫಿಕೇಶನ್ ಮಾಡಿ ಏನ್ ಹೇಳ್ತಾರ ಅಂದ್ರೆ, ಪಬ್ಲಿಕ್ ನೋಟಿಫಿಕೇಶನ್ ಒಳಗ ಯಾವ ಯಾವ ರಾಜ್ಯದಲ್ಲಿ ವಿಧಾನಸಭೆಯ 15%ಗಿಂತನೂ ಜಾಸ್ತಿ ಜನರು ಕೆಲಸ ಮಾಡಕತ್ತಾರಲ್ಲ, ಯಾವ ಯಾವ ರಾಜ್ಯಗಳಲ್ಲಿ ಆ ವಿಧಾನಸಭೆಯ ಸದಸ್ಯರ 15%ಗಿಂತ ಜನ ಮಂತ್ರಿಗಳಾಗಿ ಕೆಲಸ ಮಾಡಕತ್ತಾರಲ್ಲ, ಅವರಿಗೆ ಆ ರಾಜ್ಯದ ಮುಖ್ಯಮಂತ್ರಿಗಳು ಏನ್ ಮಾಡಬೇಕು ಅಥವಾ ರಾಜ್ಯಪಾಲರು ಏನ್ ಮಾಡಬೇಕು ಅಂತ ಆ ಸಂಖ್ಯೆಯನ್ನ 15%ಗೆ ಮಿತಿಗೆ ಒಳಪಡಿಸಬೇಕು ಅಂತೇಳಿ ಒಂದು ನೋಟಿಫಿಕೇಶನ್ ಮಾಡ್ತಾರೆ. ಮಿತಿಗೆ ಒಳಪಡಿಸಬೇಕು ಅಂತೇಳಿ. ಆವಾಗ ಈ ನೋಟಿಫಿಕೇಶನ್ ಆದ 6 ತಿಂಗಳ ಒಳಗಾಗಿ ಏನ್ ಮಾಡಬೇಕು, ನೀವು ಈ ಸಚಿವರ ಸಂಖ್ಯೆಯನ್ನ ವಿಧಾನಸಭೆಯ ಸಂಖ್ಯೆಯ 15%ಗೆ ಲಿಮಿಟ್ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅಂತ. ಸಂವಿಧಾನ ಜಾರಿಗೆ ಬಂದ ನಂತರ ಇದೊಂದು ಕಲಂ ಬ್ಯಾಟ್ ಹೋಗಿಲ್ರಿ ಸರ್, ಇದೊಂದು 5 ವರ್ಷದ ಮುಗಿದೋಗ್ಲಿ, ಆಮೇಲೆ ನಾನು ಇದನ್ನ ಇಂಪ್ಲಿಮೆಂಟ್ ಮಾಡ್ಕೋತೀನಿ ಅಂತ ಅನ್ನಕ್ ಬರಂಗಿಲ್ಲ. ಅವ್ರೇನ್ ಮಾಡಿದ್ರು ಅಂತಂದ್ರೆ, ನಿಮ್ಗೊಂದು ಹಾದಿ ಇಟ್ರು, 6 ತಿಂಗಳ ಟೈಮ್ ಕೊಟ್ರು. ಯು ಹ್ಯಾವ್ 6 month ಟೈಮ್ ಟು ಆಕ್ಟ್ ಅಪಾನ್ ದಿ ಆಕ್ಟ್ ಅಕಾರ್ಡಿಂಗ್ ಟು ದಿ ಕಾನ್ಸ್ಟಿಟ್ಯೂಷನ್ ಅಂತೇಳಿ. ಯಾಕಂದ್ರೆ ಸಂವಿಧಾನದಲ್ಲೇ ಬರ್ಬಿಟ್ರು, ಯಾವುದೇ ಸರ್ಕಾರಗಳಾದ್ರೂ ಸಂವಿಧಾನಕ್ಕೆ ತಕ್ಕಂತಾನೆ ಕೆಲಸ ಮಾಡಬೇಕು. ಸಂವಿಧಾನದಲ್ಲೇ ಬರೆದ್ರು 15%ಗಿಂತ ಜಾಸ್ತಿ ಮಾಡಕ್ ಬರಂಗಿಲ್ಲ ನಿಮಗಂತಂದಾಗ ನೀವು ಲಿಮಿಟ್ ಮಾಡ್ಬೇಕಾಯ್ತು. ಆ ಲಿಮಿಟ್ಗೆ ಅವಧಿಯನ್ನ ಕೊಟ್ಟರು 6 ತಿಂಗಳು. 6 ತಿಂಗಳ ಒಳಗಾಗಿ ಯಾವ ರಾಜ್ಯಗಳ ವಿಧಾನಸಭೆಯ ಸದಸ್ಯರ ಸಂಖ್ಯೆ 15%ಗಿಂತ ಹೆಚ್ಚಿಗೆ ಇದ್ದು ಅವರು ಮಂತ್ರಿಗಳಾಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರೆ, ಆ ಮಂತ್ರಿಗಳ ಸಂಖ್ಯೆಯನ್ನು 15%ಗೆ ರೆಡ್ಯೂಸ್ ಮಾಡಲು ನಿಮಗೆ 6 ತಿಂಗಳ ಟೈಮ್ ಕೊಟ್ಟರು. ಅದು ನಮಗೆ ಗೊತ್ತಿರಬೇಕು. ಇದಿಷ್ಟು ಅಂದ್ರೆ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಕೊಟ್ಟರು. ಇಲ್ರಿ ಸರ್, ನಮ್ಮ ಗೌರ್ಮೆಂಟ್ ನಿಮ್ಗಿಂತ ನೀವು ಕಾನೂನು ತಗೊಂಬೋರ್ಗಿಂತ ಮೊದಲಿಗೆ ಜಾರಿಗೆ ಬಂದದ, ಹೀಗಾಗಿ ನಮ್ಮದೊಂದು ಪೀರಿಯಡ್ 5 ವರ್ಷದ ಮುಗಿದು ಹೋಗುವವರೆಗೂ ನೀವು ಈ ರೀತಿ ತಿದ್ದುಪಡಿ ಮಾಡಬೇಡ್ರಿ ಅಂತ ಬರೀಲಿಲ್ಲ ಅವರು. ಅವ್ರೇನ್ ಬರೆದ್ರು ಅಂತಂದ್ರೆ, ಯಾವುದೇ ಗೌರ್ಮೆಂಟ್ ನೊಳಗೆ ವಿಧಾನಸಭೆಯ 15%ಗಿಂತ ಜಾಸ್ತಿ ಜನ ಮಂತ್ರಿಗಳಾಗಿ ಕೆಲಸ ಮಾಡಕತ್ತಿದ್ರು ಅಂತಂದ್ರೆ ಅವ್ರಿಗೆ ಟೈಮ್ ಲಿಮಿಟ್ ಫಿಕ್ಸ್ ಮಾಡಿದ್ರು. ರಾಜ್ಯಪಾಲರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ನಿನ್ನ ಮಂತ್ರಿಮಂಡಲ ಅಥವಾ ನಿನ್ನ ಸಹಾಯಕ್ಕಿರುವ ಮಂತ್ರಿಮಂಡಲದ ಸಂಖ್ಯೆ 15% ಮೀರುವಂತಿಲ್ಲ. ಯಾಕಂತಂದ್ರೆ ಶಿಕ್ಷಕಂಗೆ ಖರ್ಚು ಮಾಡಕತ್ತೀರಿ, ಜನರ ದುಡ್ಡನ್ನ ಏನ್ ಮಾಡ್ಬೇಕಂತ ಮಾಡಿರಿ ಅಂತ ಕ್ವಶನ್ ಮಾಡಿದ್ರು. ಅವ್ರೇನಂಗ್ ಮಾಡ್ಲಿಲ್ಲ, ನಾನು ಹೇಳಕತ್ತೀನಿ ಅಷ್ಟೇ. ಇರ್ಲಿ, ಇದನ್ನು ಗೊತ್ತಿರಬೇಕು ನಮಗೆ. ನೆಕ್ಸ್ಟ್ ಒಂದು ಬರ್ದೈತಿ. ಏನಪ್ಪಾ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಅಂತಂದ್ರೆ ಶಾಸಕನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಶಾಸಕನ ಅಂತಂದ್ರೆ ಈಗ ರಾಜ್ಯಗಳಲ್ಲಿ 2 ರೀತಿ ಸದನಗಳಿದಾವೆ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಒಂದೇ ಸದನ ಐತಿ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ದ್ವಿಸದನ ಇದಾವೆ. ಕರ್ನಾಟಕದಲ್ಲಿ ದ್ವಿಸದನ ಐತಿ. ಈ ಕರ್ನಾಟಕದ ಹೇಳೋಣ, ಇಲ್ಲಿ ವಿಧಾನ ಪರಿಷತ್ ಐತಿ, ಇಲ್ಲಿ ವಿಧಾನಸಭೆ. ಇವೆರಡರಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನಾಗ್ತಾರೆ, ಸಚಿವರಾಗಿ ಆಯ್ಕೆ ಆಗಿರ್ತಾರೆ. ಒಂದು ವೇಳೆ ಇವೆರಡೂ ಸದನಗಳಲ್ಲಿರ್ತಕ್ಕಂಥ ವ್ಯಕ್ತಿ ಒಬ್ಬ ಸಚಿವನಾಗಿ ಆಯ್ಕೆ ಆದಾಗ ಆತನ ಆಯ್ಕೆ ಅನುಸೂಚಿ 10ರಲ್ಲಿ ಹೇಳಿರುವಂತೆ, ಅನುಸೂಚಿ 10 ಪ್ಯಾರ 2ರಲ್ಲಿ ಹೇಳಿರುವಂತೆ ಆತನ ಆಯ್ಕೆ ಅಸಿಂಧು ಆಗಿತ್ತು ಅಂತಂದ್ರೆ ಆತ ಸಚಿವನಾಗಿ ಮುಂದುವರಿಯುವಂತಿಲ್ಲ, ಮಿನಿಸ್ಟರ್ ಆಗಿ ಮುಂದುವರಿಯುವಂತಿಲ್ಲ. ಸರ್, ಅನುಸೂಚಿ 10 ಏನ್ ಹೇಳ್ತೈತಿ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳ್ತೈತಿ. ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ. ಅಂದ್ರೆ ಮಂತ್ರಿಯಾಗಿ ಆಯ್ಕೆಯಾದ ಯಾವುದೇ ಸದನದ ಒಬ್ಬ ವ್ಯಕ್ತಿ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಆತ ಏನಾದ್ರೂ ಸದಸ್ಯತ್ವವನ್ನ ಕಳೆದುಕೊಂಡಿದ್ದ ಅಂತಂದ್ರೆ ಆತನ ಮಂತ್ರಿಮಂಡಲದ ಸದಸ್ಯತ್ವವು ಆಟೋಮೆಟಿಕ್ ಆಗಿ ರದ್ದಾಕೈತಿ. ಇದು ನಮಗ್ ಗೊತ್ತಿರಬೇಕು. ಸರಿ, ಎಷ್ಟು ದಿನದವರೆಗೂ ರದ್ದಾಕೈತಿ? ಅಂದ್ರೆ ಆತನ ಅವಧಿ ಮುಗಿಯುವವರೆಗೂ, ಅಂದ್ರೆ ಅವ್ನು ಎಷ್ಟು ಟರ್ಮಿಗೆ ಅಂದ್ರೆ ಅವ್ನಿಗೆ ಶಿಕ್ಷೆ ಕೊಟ್ಟಿರ್ತಾರೆ ಪಕ್ಷಾಂತರ ನಿಷೇಧ ಕಾಯ್ದೆಯಲ್ಲಿ, ಅದರ ಅವಧಿ ಮುಗಿಯುವವರೆಗೂ. ಇಲ್ಲ ಆಯ್ತು ಅಂತಂದ್ರೆ ಸರ್ಕಾರದ ಅವಧಿ ಮುಗಿಯುವವರೆಗೂ. ಯಾವ್ದು ಮೊದಲು ಅದು ಟೋಟಲಿ ಇಷ್ಟು ತಿಳ್ಕೊರಿ. ಏನಪ್ಪಾ ಅಂತಂದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಡಿಯಲ್ಲಿ ಆತನ ವಿಧಾನಸಭೆ ಅಥವಾ ವಿಧಾನ ಪರಿಷತ್ನ ಸದಸ್ಯತ್ವವನ್ನು ಕಳ್ಕೊಂಡಿದ್ದ ಅಂತಂದ್ರೆ, ಆತ ಮಂತ್ರಿಯಾಗಿದ್ದ ಅಂತಂದ್ರೆ ಆತನು ಅವಾಗ ಮಂತ್ರಿಯ ಸದಸ್ಯತ್ವವು ಕೂಡ ರದ್ದಾಗಿ ಹೋಗ್ತೈತಿ. ಅದು ಗೊತ್ತಿರಬೇಕು. ಅಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಇದು ನಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ. ಇನ್ನು ನೆಕ್ಸ್ಟ್, ಈ ಮಂತ್ರಿಮಂಡಲ ಸಾಮೂಹಿಕವಾಗಿ ಜವಾಬ್ದಾರಿಯಾಗಿರ್ತೈತಿ. ಯಾವುದಕ್ಕಪ್ಪ ಅಂತಂದ್ರೆ ವಿಧಾನಸಭೆಗೆ. ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರರಾಗಿರ್ತಾರೆ. ಸಾಮೂಹಿಕವಾಗಿ, ವೆದರ್ ಹಿ ಮೇ ಬಿ ಮೆಂಬರ್ ಆಫ್ ದಿ ವಿಧಾನ ಪರಿಷತ್ ಆರ್ ವೆದರ್ ಹಿ ಮೇ ಬಿ ಮೆಂಬರ್ ಆಫ್ ದಿ ವಿಧಾನಸಭೆ. ಯಾವ್ದಾದ್ರೂ ಇದ್ರೂ ಆತ ಮಂತ್ರಿಮಂಡಲದ ಸದಸ್ಯನಾಗಿದ್ದ ಅಂತಂದ್ರೆ ಆತ ಯಾರಿಗೆ ಜವಾಬ್ದಾರನಾಗಿರ್ತಾನೋ ಅಂತಂದ್ರೆ ವಿಧಾನಸಭೆಗೆ ಜವಾಬ್ದಾರನಾಗಿರ್ತಾನೆ. ಏನ್ ಸರ್ ಹಿಂಗ ವಿಧಾನಸಭೆಗೆ ಯಾಕೆ ಜವಾಬ್ದಾರನಾಗಿರ್ಬೇಕು ಅಂತ ಕೇಳಿದ್ರೆ, ವಿಧಾನಸಭೆಯ ಸದಸ್ಯರೆಲ್ಲರೂ ನೇರವಾಗಿ ಜನರಿಂದ ಆಯ್ಕೆ ಆಗಿರ್ತಾರೆ.
ನೇರವಾಗಿ ಜನರಿಂದ ಆಯ್ಕೆ ಆಗಿರ್ತಾರೆ. ಹೀಗಾಗಿ ಈ ಗೌರ್ಮೆಂಟ್ ಕೂಡ ಜನರಿಗೆ ಜವಾಬ್ದಾರರಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಏನ್ ಮಾಡಿದ್ರು ಅಂತಂದ್ರೆ ಸಾಮೂಹಿಕವಾಗಿ ವಿಧಾನಸಭೆಗೆ ಜವಾಬ್ದಾರನಾಗಿರ್ತಾರೆ ಅಂತ ಹೇಳಿ ಬರೋದು. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಎಲ್ಲಿಯವರೆಗೂ ವಿಧಾನಸಭೆ ಅವರನ್ನ ಮಂತ್ರಿ ಮತ್ತು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಲು ಅವಕಾಶ ಕೊಡ್ತೈತೋ ಅಲ್ಲಿಯವರೆಗೂ ಮಾತ್ರ ಅವರು ಮುಖ್ಯಮಂತ್ರಿ ಮತ್ತು ಮಂತ್ರಿಯಾಗಿ ಮುಂದುವರಿತಾರೆ. ಯಾವಾಗ ವಿಧಾನಸಭೆ ಅವ್ರ ಮೇಲೆ ವಿಶ್ವಾಸವನ್ನ ಕಳ್ಕೊಳ್ತೈತೋ ಆವಾಗ ಅವರು ರಾಜೀನಾಮೆ ಕೊಡಬೇಕಾಕೈತಿ. ಇದು ನಮಗೆ ಗೊತ್ತಿರಬೇಕು. ಯಾಕೆ ಸಾಮೂಹಿಕವಾಗಿ ವಿಧಾನಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತಾರೋ ಅನ್ನೋದನ್ನ ಹೇಳಕತ್ತೀನಿ ನಾನು. ಎಲ್ಲಿಯವರೆಗೂ ವಿಧಾನಸಭೆ ಇಚ್ಛೆ ಇರ್ತೈತೋ ಅಲ್ಲಿವರೆಗೂ ಅವರು ಮಂತ್ರಿ ಮತ್ತು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಿಸಿರ್ತಾರೆ. ಇಲ್ಲ ಅಥವಾ ಮನೆಗೆ ಹೋಗ್ತಾರೆ. ಅದಕ್ಕ ದೇ ಆರ್ ಆಲ್ ರೆಸ್ಪಾನ್ಸಿಬಲ್ ಟು ದಿ ವಿಧಾನಸಭೆ. ಗೊತ್ತಿರಬೇಕು. ಸರಿ, ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಸದಸ್ಯರಲ್ಲದ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಆಯ್ಕೆ ಆಗ್ಬೋದಿನ ಅಂತ ಕೇಳಬಹುದ? ಕೇಳಿದ್ರೆ ಆನ್ಸರ್ ಏನು? ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇವುಗಳ ಸದಸ್ಯನಲ್ಲದ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಆಯ್ಕೆ ಆಗ್ಬೋದೇನಾ ಅಂತ ಕೇಳಿದ್ರೆ ಎಸ್, 100% ರೈಟ್, ಆಯ್ಕೆ ಆಗ್ಬೋದು. ಆದ್ರೆ ಒಂದು ಕಂಡೀಷನ್ ಇದೆ. ಈ ಎರಡೂ ಸದನಗಳ ಸದಸ್ಯನಲ್ಲದ ಒಬ್ಬ ವ್ಯಕ್ತಿ ಮಂತ್ರಿಯಾಗಿ ಆಯ್ಕೆ ಆದ್ರ ಅಂತಂದ್ರ 6 ತಿಂಗಳ ಒಳಗಾಗಿ, ಇಟ್ ಇಸ್ ಅನ್ ಟೈಮ್ ಲಿಮಿಟ್ ಗಿವನ್ ಬೈ ದಿ ಕಾನ್ಸ್ಟಿಟ್ಯೂಷನ್. ಏನು ಸಂವಿಧಾನ ಹೇಳ್ತೈತಿ, 6 ತಿಂಗಳ ಒಳಗಾಗಿ ನೀ ಏನ್ ಮಾಡ್ಬೇಕು ಅಂತಂದ್ರೆ ಯಾವುದಾದ್ರೂ ಒಂದು ಸದನದ ಸದಸ್ಯತ್ವವನ್ನ ಪಡಿಬೇಕು. ಇರ್ಲಿಲ್ಲ ಅಂತಂದ್ರೆ ಇಲ್ಲ. ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇಲ್ಲ, ಅಲ್ಲಿ ವಿಧಾನಸಭೆ ಸದಸ್ಯನೇ ಆಗ್ಬೋದು. ಅಂತಂದ್ರೆ ಈಗ ರಾಜ್ಯಪಾಲರು ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಮಂತ್ರಿಮಂಡಲದಲ್ಲಿ ನನ್ನನ್ನ ಮಂತ್ರಿಯಾಗಿ ಆಯ್ಕೆ ಮಾಡಬಹುದು. ಆದ್ರೆ ನಾ ಏನ್ ಮಾಡ್ಬೇಕು ಅಂತಂದ್ರೆ 6 ತಿಂಗಳ ಒಳಗಾಗಿ ಯಾವ್ದಾದ್ರು ಒಂದು ಸದನದ ಸದಸ್ಯತ್ವವನ್ನು ಪಡ್ಕೋಬೇಕು. ಇರ್ಲಿಲ್ಲ ಅಂತಂದ್ರೆ ಮಂತ್ರಿ ಸ್ಥಾನ ಬಿಟ್ಟು ಮನೆಗೆ ಹೋಗ್ಬೇಕು. ಇದೇ ಫಿಕ್ಸ್. ಈಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾವು ಬಹಳ ಆತ್ಮೀಯ. ನನ್ನ ಕರ್ಕೊಂಡೋಗಿ ಅವ್ರು ಮಿನಿಸ್ಟರ್ ಮಾಡ್ತಾರೆ, ಎಜುಕೇಶನ್ ಮಿನಿಸ್ಟರ್ ಮಾಡಿದ್ರು ಅಂತಂದ್ರೆ ಐ ಕ್ಯಾನ್ ರನ್ ಗವರ್ಮೆಂಟ್ ಆಸ್ ಅ ಎಜುಕೇಶನಲ್ ಮಿನಿಸ್ಟರ್ ಫಾರ್ ದಿ ಪೀರಿಯಡ್ ಆಫ್ ದಿ 6 months. ವಿದಿನ್ ದಟ್ 6 month period I can get a membership from the Vidhana Sabha or Vidhana Parishad. Otherwise I cannot ಬಿ ಅ ಮಿನಿಸ್ಟರ್. ನಾನು ಅಲ್ಲಿ ಮಿನಿಸ್ಟರ್ ಪದವಿಯಿಂದ ಕೆಳಗೆ ಇಳಿಬೇಕಾಗೈತಿ. ಯಾಕಂದ್ರೆ ನನಗೆ ಕೊಟ್ಟಿರ್ತಕ್ಕಂಥ ಸಮಯ 6 ತಿಂಗಳು ಮಾತ್ರ. 6 ತಿಂಗಳೊಳಗೆ ಏನಾರು ಗದ್ದಲ ಮಾಡಿ ನೀನು ಸದಸ್ಯತ್ವವನ್ನು ಪಡ್ಕೋಬೇಕು. ಇರ್ಲಿಲ್ಲ ಅಂತ ಮನೆಗೆ ಹೋಗ್ಬೇಕು. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಒಳ್ಳೆಯ ವ್ಯಕ್ತಿಯನ್ನು ಕರ್ಕೊಂಡ್ಬಂದು ನೀನು ಮಿನಿಸ್ಟರ್ ಮಾಡಕತ್ತಿದ್ಯಾ ಅಂತಂದ್ರೆ ಅದಕ್ಕೆ ಅವಕಾಶ ಕೊಡ್ತಾರೆ ಸಂವಿಧಾನ. ಇಲ್ಲ ಸರ್, ನಮ್ಗೆ 224 ಮಂದಿ ಒಳಗೆ ಯಾರು ನನಗೆ ಸರಿ ವ್ಯಕ್ತಿ ಸಿಗಲಿಲ್ಲ, ಆದ್ರೆ ಇವ ಎಜುಕೇಶನ್ ಅಂತಕ್ಕಂಥ ಒಂದು ವಿಷಯದಲ್ಲಿ ಎಕ್ಸ್ಪರ್ಟ್ ಅದಾನೆ, ಇವನ್ ತಂದು ನಾನು ಮಿನಿಸ್ಟರ್ ಮಾಡತ್ತೇನೆ ಅಂತಂದ್ರೆ ಅವಕಾಶ ಕೊಡ್ತೈತಿ ಯಾವುದು ಸಂವಿಧಾನ. ಎಲ್ಲಿವರೆಗೂ ಕೊಡ್ತೈತಿ ಅಂದ್ರೆ 6 ತಿಂಗಳವರೆಗೂ ಕೊಡ್ತೈತಿ. 6 ತಿಂಗಳ ಒಳಗಾಗಿ ನೀ ಏನ ಮಾಡ್ತಿ ಮಾಡ, ಅವನೊಬ್ಬನ ಸದಸ್ಯನನ್ನ ಮಾಡಿ. ಯಾವ್ದ್ರ ಸದಸ್ಯ ಆಗ್ಬೇಕು? ಅವನು ವಿಧಾನಸಭೆದರಾಗಬೇಕು, ಇಲ್ಲ ವಿಧಾನ ಪರಿಷತ್ತದರಾಗಬೇಕು. ಇರ್ಲಿಲ್ಲ ಅಂತ ನಾವು ಮನೆಗೆ ಹೋಗ್ಬೇಕು. ಇಷ್ಟ ಕೆಲಸ. ಇದು ಗೊತ್ತಿರ್ಬೇಕು. ಇನ್ನ ಈ ಮುಖ್ಯಮಂತ್ರಿ, ಮಂತ್ರಿಯಾಗಿ ಆಯ್ಕೆಯಾದ ವ್ಯಕ್ತಿಗಳು ಕಂಪಲ್ಸರಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕು. ಪ್ರಮಾಣ ವಚನ ಸ್ವೀಕರಿಸದೆ ಅವರು ತಮ್ಮ ಕಚೇರಿಯ ಪ್ರಭಾರವನ್ನ ವಹಿಸಿಕೊಳ್ಳುವಂತಿಲ್ಲ. ಇವರಿಗೆ ಪ್ರಮಾಣ ವಚನವನ್ನು ಯಾರು ಬೋಧಿಸ್ತಾರೆ ಅಂತ ಕೇಳಿದ್ರೆ ರಾಜ್ಯಪಾಲರು ಬೋಧಿಸ್ತಾರೆ. ರಾಜ್ಯಪಾಲರು ಬೋಧಿಸ್ತಾರೆ ಅಥವಾ ರಾಜ್ಯಪಾಲರಿಂದ ಇದೇ ಕೆಲಸಕ್ಕಾಗಿ ನೇಮಕನಾಗಿರ್ತಕ್ಕಂಥ ವ್ಯಕ್ತಿ ಬೋಧಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಏನು ಸದಸ್ಯ, ಯಾವ ಸದಸ್ಯ? ವಿಧಾನಸಭೆಯ ಅಥವಾ ವಿಧಾನ ಪರಿಷತ್ನ ಸದಸ್ಯ ಮಂತ್ರಿಯಾಗಿ ಕಂಪಲ್ಸರಿ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ಆತನ ಕಚೇರಿಯ ಪ್ರಭಾರವನ್ನು ವಹಿಸಿಕೊಳ್ಳುವಕ್ಕಿಂತ ಮುಂಚೆ ಆತನಿಗೆ ರಾಜ್ಯಪಾಲರು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇದು ನಮಗೆ ಗೊತ್ತಿರಬೇಕು. ಪ್ರಮಾಣ ವಚನವನ್ನು ಸ್ವೀಕರಿಸದ ವ್ಯಕ್ತಿ ಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಇದು ನಮಗೆ ಗೊತ್ತಿರಬೇಕು. ಮುಖ್ಯಮಂತ್ರಿಯನ್ನ ನೇಮಕ ಮಾಡಿದ್ರಿ, ಮುಖ್ಯಮಂತ್ರಿಯ ಮಂತ್ರಿಮಂಡಲವನ್ನು ನೇಮಕ ಮಾಡಿದ್ರಿ, ಆಮೇಲೆ 6 ತಿಂಗಳು ಅವೆಲ್ಲಾನು ನಾವು ಹೇಳಿದ್ವಿ. 6 ತಿಂಗಳ ಒಳಗಾಗಿ ನೀನು ಸದಸ್ಯತ್ವ ಪಡ್ಕೊಳ್ಳಿಲ್ಲ ಅಂತಂದ್ರೆ ಸದಸ್ಯನಲ್ಲದ ವ್ಯಕ್ತಿ ಮಂತ್ರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ ಅಂತ ಅವೆಲ್ಲವನ್ನು ನೋಡಿದ್ವಿ. ಇವರಿಗೆ ಪೇಮೆಂಟ್ ಕೊಡ್ಬೇಕಲ್ಲ. ಯಾಕಪ್ಪ ಅಂತಂದ್ರೆ ಇವರು ರಾಜ್ಯಪಾಲರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಇವರಿಗೆ ಪೇಮೆಂಟ್ ಕೊಡ್ಬೇಕಲ್ಲ. ಪೇಮೆಂಟ್ ಹೆಂಗ್ ಕೊಡಬೇಕು? ಶಾಸಕಾಂಗ ನಿರ್ಧರಿಸುವ ಪೇಮೆಂಟ್ ಅನ್ನ ಕೊಡಬೇಕು. ಮುಖ್ಯಮಂತ್ರಿ ಇಷ್ಟು ಪೇಮೆಂಟ್, ಉಪಮುಖ್ಯಮಂತ್ರಿ ಇಷ್ಟು ಪೇಮೆಂಟ್, ಆಮೇಲೆ ಉಳಿದ ಮಂತ್ರಿಗಳಿಗೆಲ್ಲ ಇಂತಿಷ್ಟು ಪೇಮೆಂಟ್, ಈ ರೀತಿ ಸೌಕರ್ಯಗಳು ಇರ್ತವೆ, ಈ ರೀತಿ ಡಿಎ ಎಲ್ಲ ಕೊಡಬೇಕು ಅಂತೇಳಿ ಶಾಸಕಾಂಗ ನಿರ್ಧರಿಸುವ ಕಾನೂನಿನ ಮೂಲಕ ನಿರ್ಧರಿಸಿತ್ತು ಅಂತಂದ್ರೆ ಆ ಪೇಮೆಂಟ್ ಅನ್ನ ಕೊಡಬೇಕು, ಆ ಸ್ಯಾಲರಿಯನ್ನ ಕೊಡಬೇಕು, ಆ ಭತ್ತೆಯನ್ನ ಕೊಡಬೇಕು. ಒಂದು ವೇಳೆ ಶಾಸಕಾಂಗ ಕಾನೂನು ಮಾಡದೇ ಇದ್ರೆ ಸಂವಿಧಾನದ ಅನುಸೂಚಿ ವಿಧಿಯಲ್ಲಿದು ಅನುಸೂಚಿ 2ರಲ್ಲಿ ಹೇಳಿರ್ತಕ್ಕಂಥ ವೇತನ ಮತ್ತು ಭತ್ತೆ ಇವುಗಳನ್ನ ಅವರು ಪಡ್ಕೊಂತಾರೆ. ಎಲ್ಲ ಕಡೆ ಹಾದೈತಿ. ಶಾಸಕಾಂಗದವರು ಕಾನೂನು ತಗೊಂಡ್ಬರ್ಬೇಕು. ಕಾನೂನು ತಗೊಂಡ್ಬರ್ಲಿಲ್ಲ ಅಂತಂದ್ರೆ ಸಂವಿಧಾನದ ಅನುಸೂಚಿ 2 ಏನ್ ಹೇಳ್ತೈತಿ ಆ ಪ್ರಕಾರ ಅವ್ರ ಪೇಮೆಂಟು ಭತ್ತೆ ಎಲ್ಲವನ್ನು ಪಡ್ಕೋಬೇಕು. ದ್ಯಾಟ್ಸ್ ಆಲ್. ಇದು ಸ್ವಲ್ಪ ಡೆಪ್ತ್ ಆದ್ರೂ ಓಕೆ, ಅಡ್ಡಿ ಇಲ್ಲ. ಇದನ್ನ ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಲೇಬೇಕು. ಇರ್ಲಿಲ್ಲ ಅಂತಂದ್ರೆ ಸಮಸ್ಯೆ ಆಗ್ತೈತಿ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಇದನ್ನ ನೋಡೋದಾದ್ರೆ ಏನು ಅತಿ ಹೆಚ್ಚಿನ ಅವಧಿಯವರೆಗೂ
ಅತಿ ಹೆಚ್ಚು ಅವಧಿಯವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಸಿಕ್ಕಿಂನ ಪವನ್ ಕುಮಾರ್ ಕೇಮ್ಲಿಂಗ್ ಸಾರಿ ಅದ್ಯಾವರಪ್ಪ ಅಂತ ಪವನ್ ಕುಮಾರ್ ಚಾಮ್ಲಿಂಗ್ ಅಂತಾರೆ ಕೇಮ್ಲಿಂಗ್ ಅಂತಾರೆ ಐ ಥಿಂಕ್ ವಾಟ್ ಎವರ್ ಇಟ್ ಮೇ ಬಿ ಈ ರೀತಿ ಇದೆ ಪವನ್ ಕುಮಾರ್ ಚಾಮ್ಲಿಂಗ್ ಅಂತ ಕರಿತೀವಿ ನಾವು ಐ ಥಿಂಕ್. ಇವ್ರ ನಂತರ ಯಾರಪ್ಪ ಅಂತಂದ್ರೆ ನವೀನ್ ಕುಮಾರ್ ಪಟ್ನಾಯಕ್ ಅತಿ ಹೆಚ್ಚಿನ ಅವಧಿಯವರೆಗೂ ಯಾರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ. ಇವ್ರು 24 ವರ್ಷ ಏನು ಮಾಡ್ಯಾರ ಇವರು 5 ಟರ್ಮ್ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ಯಾರ, ಪ್ರಗತಿನೂ ಮಾಡ್ಯಾರ. ಅದು ನಾವು ಮಾತಾಡೋದಿಲ್ಲ. ಸಿಕ್ಕಿಮನ್ನ ಆರ್ಗ್ಯಾನಿಕ್ ಸ್ಟೇಟ್ ಆಗಿ ಕನ್ವರ್ಟ್ ಮಾಡುವಲ್ಲಿ ಇವರ ಹಸ್ತಕ್ಷೇಪ ಬಹಳ ಐತಿ, ಕೆಲಸ ಕೈ ಬಹಳ ಐತಿ, ಅದು ಗೊತ್ತಿರ್ಬೇಕು ನಮಗೆ. ಅತಿ ಹೆಚ್ಚಿನ ಅವಧಿಯವರೆಗೂ ಏನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದವರು ಒಂದು ಪವನ್ ಕುಮಾರ್ ಚಾಮ್ಲಿಂಗ್, ಇನ್ನೊಂದು ನವೀನ್ ಕುಮಾರ್ ಪಟ್ನಾಯಕ್. ಇನ್ನು ಅತಿ ಕಡಿಮೆ ಅವಧಿಗೆ ಅಂತಂದು ಕೇಳಿದ್ರೆ ಜಗದಂಬಿಕಾ ಪಾಲ್ ಅಂತೇಳಿ. ಜಗದಂಬಿಕಾ ಪಾಲ್ 24 ಅವರ್ಸ್ ಒಂದು ದಿನದ ಏಕ್ ದಿನಕ ಸುಲ್ತಾನ ಅಂತ ಕರಿತೀವಿ ಜಗದಂಬಿಕಾ ಪಾಲ್ ಅವರನ್ನ. ಇವರು ಒಂದು ದಿನಕ್ಕೆ ಮಟ್ಟಿಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ರು. ಅದೇ ನಮ್ಮ ಯಡಿಯೂರಪ್ಪನವರು 3 ದಿನಗಳ ಕಾಲ ಕಾರ್ಯನಿರ್ವಹಿಸಿದ್ರು, ಅದು ಗೊತ್ತಿರ್ಬೇಕು. ಒಂದ್ಸಲ ಅವರು 3 ದಿನಕ್ಕೆ ಮುಖ್ಯಮಂತ್ರಿ ಆಗಿದ್ರು, 3 ದಿನದ ನಂತರ ಅಧಿಕಾರದಿಂದ ಕೆಳಗಿಳಿದ್ರು. ಹಂಗ ಕರ್ನಾಟಕಕ್ಕೆ ಕೇಳಿದ್ರೆ ಸರ್ ಅತಿ ಹೆಚ್ಚು ಅವಧಿಯವರೆಗೂ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆ ನಿರ್ವಹಿಸಿದವರು ಯಾರು, ಸೇವೆ ಮಾಡಿದವರು ಯಾರು ಅಂತ ಕೇಳಿದ್ರೆ ಒಂದು ಸಿದ್ದರಾಮಯ್ಯನವರು 8 ವರ್ಷ ಮ್ಯಾಗ ಚಿಲ್ಲರ ದಿನ ಕೆಲಸ ಮಾಡ್ಯಾರ ಸಿದ್ದರಾಮಯ್ಯನವರು. ಇನ್ನು ಕೆಳಗ ಯಾರು ದೇವರಾಜ್ ಅರಸ್ ಅವರು, ಐ ಥಿಂಕ್ ಮೋಸ್ಟ್ಲಿ ಅವರೇ ದೇವರಾಜ್ ಅರಸ್. ಒಂದ್ಸಲ ಚೆಕ್ ಮಾಡ್ಕೊರಿ. ಇವ್ರು 7 ವರ್ಷನೂ ಕೆಲಸ ಮಾಡಿದ್ದಾರೆ. ಇವರು 8 ವರ್ಷ ಮ್ಯಾಲ ಚಿಲ್ಲರ ಕೆಲಸ ಮಾಡಿದ್ದಾರೆ. ಕರ್ನಾಟಕದೊಳಗೆ ಅತಿ ಕಡಿಮೆ ಅವಧಿಯವರೆಗೂ ಮುಖ್ಯಮಂತ್ರಿ ಆದವರು ಅಂತಂದ್ರೆ ಯಡಿಯೂರಪ್ಪನವರು. ಇವರು 3 ದಿನಕ್ಕೆ ಒಂದ್ಸಲ ಮುಖ್ಯಮಂತ್ರಿ ಆಗಿದ್ರು, 3 ದಿನದ ಮಟ್ಟಿಗೆ ಮುಖ್ಯಮಂತ್ರಿ ಆಗಿದ್ರು. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಅತಿ ಹೆಚ್ಚಿನ ಅವಧಿಗೂ ಮತ್ತು ಅತಿ ಕಡಿಮೆ ಅವಧಿಯು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತ ಕೇಳಿದ್ರೆ ಈ ರೀತಿ ಗೊತ್ತಿರಬೇಕು. ಒಂದು ಇಡೀ ಇಂಡಿಯಾದಾಗ ಕೇಳಿದ್ರೆ ಪವನ್ ಕುಮಾರ್ ಚಾಮ್ಲಿಂಗ್ ಆರ್ ಚಾಮ್ಲಿಂಗ್ ಐ ಥಿಂಕ್ ಮೋಸ್ಟ್ಲಿ. ಆನಂತರ ನವೀನ್ ಕುಮಾರ್ ಪಟ್ನಾಯಕ್. ಅತಿ ಕಡಿಮೆ ಅವಧಿಗೆ ಜಗದಂಬಿಕಾ ಪಾಲ್. ಆಮೇಲೆ ಇನ್ನೊಬ್ರು ರಾವತನ್ ಅವರು ಆಗಿದ್ರು. ಉತ್ತರಾಖಂಡಕ್ಕೆ ಸಂಬಂಧಿಸಿದಂತೆ ರಾವತನ್ ಅವರು ಕೂಡ 1 ದಿನಕ್ಕೆ ಮುಖ್ಯಮಂತ್ರಿ ಆಗಿದ್ರು. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಅವಧಿಗೆ ಕೆಲಸ ಮಾಡಿದ್ರು ಮುಖ್ಯಮಂತ್ರಿಯಾಗಿ. ಆಮೇಲೆ ಯಡಿಯೂರಪ್ಪನವರು ಅತಿ ಕಡಿಮೆ ಅವಧಿಗೆ ಕೆಲಸ ಮಾಡಿದವರು 3 ದಿನ. ಇದಿಷ್ಟಾಯ್ತು. ಇನ್ನು ಮುಂದಿನ ಅವಧಿಯಲ್ಲಿ ಮತ್ತೆ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ವಿಶೇಷವಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ. ಫಾರ್ ಎಕ್ಸಾಂಪಲ್ ಮುಂದಿನ ಟಾಪಿಕ್ನೇ ಬರೋದು ಅಡ್ವೊಕೇಟ್ ಜನರಲ್ ಬಗ್ಗೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡತಕ್ಕಂಥ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂದ್ರೆ ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಹಿಂದ್.